ಯಾವುದೋ ಮೋಹಕ್ಕೆ ಬಲೆ ಬಿದ್ದು ನಿನ್ನನ್ನ ಪೂಜಿಸುವುದು ಮರೆತು ಬಿಟ್ಟರೂ ಕೂಡ ಅವರಿಗೆ ವಿಘ್ನ ಮಾಡಬಾರದು. ಕೆಲವೊಂದ್ಸತಿ ನಮಗೆ ಗಣಪತಿ ಜ್ಞಾಪಕವೇ ಬರಲ್ಲ, ಹಾಗೆಯೇ ನಾವು ಮುಂದೆ ಮಾಡಿಬಿಡ್ತೇವೆ. ಪೂಜೆ ಮಾಡಿದ್ರೂ ನೀನು ಅವರಿಗೆ ವಿಘ್ನ ಮಾಡಬಾರದು. ಶಿಷ್ಟಾನಾಂ ವಿಘ್ನಹರ್ತ ದುಷ್ಟಾನಾಂ ವಿಘ್ನಕರ್ತ ಭಗವಂತ ಹೇಳಿದ. ಅದರಿಂದ ಅವರಿಗೆ ನೀನು ಯಾವ ಕಾರಣಕ್ಕೂ ವಿಘ್ನ ಮಾಡಬಾರದು. ಅಯೋಗ್ಯರಿರ್ತಾರೆ, ಅವರು ಗಣಪತಿಯ ಪೂಜೆ ಮಾಡೇ ಎಲ್ಲವನ್ನ ಪ್ರಾರಂಭ ಮಾಡ್ತಾರೆ. ಅವರು ನಿನ್ನ ಪೂಜೆ ಮಾಡಿದ್ರೂ ನೀನು ಅವರಿಗೆ ವಿಘ್ನ ಮಾಡಬೇಕು. ಅಯೋಗ್ಯರ ಪೂಜೆ ಮಾಡಿದ್ರೂ ವಿಘ್ನ ಮಾಡಬೇಕು, ಯೋಗ್ಯರ ಪೂಜೆ ಮಾಡಿದ್ರೂ ವಿಘ್ನ ಮಾಡಬಾರದು ಅಂತ ಭಗವಂತ ಆಜ್ಞೆ ಮಾಡಿದ. ಹಾಗಾಗಿ ಗಣಪತಿಯ ಪೂಜೆ ಮಾಡಲೇಬೇಕು. ಅಕಸ್ಮಾತ್ ಮಾಡ್ಲಿಕ್ಕಾಗ್ಲಿಲ್ಲ, ಮಧ್ಯದಲ್ಲೆಲ್ಲಾದ್ರೂ ಗಣಪತಿ ಧ್ಯಾನ ಮಾಡಿದ್ರೆ ಆಯ್ತು, ಅವ ನಮಗೆ ವಿಘ್ನ ಮಾಡುವುದಿಲ್ಲ. ಒಳ್ಳೆ ಕೆಲಸಕ್ಕೆ ಎಂದು ವಿಘ್ನ ಮಾಡುವುದಿಲ್ಲ. ಅಯೋಗ್ಯರು ಗಣಪತಿ ಪೂಜೆ ಮಾಡಿದರೂ ಅವರಿಗೆ ವಿಘ್ನ ಮಾಡದೆ ಬಿಡೋದಿಲ್ಲ. ಇವೆಲ್ಲ ಕಥೆಗಳಿವೆ. ಇಷ್ಟು ಕಥೆಗಳನ್ನ ನಾವು ಇಲ್ಲಿ ಹಯಗ್ರೀವ ರೂಪದ ಭಗವಂತನ ಚಿಂತನೆಗೆ ಸೇರಿಸಿಕೊಂಡು ಮುಂದಕ್ಕೆ ಹೋಗಬೇಕು ಅನ್ನುವುದಕ್ಕೆ ಇಷ್ಟು ಕಥೆಗಳನ್ನು ಹೇಳ್ತಾರೆ. ಹಾಗಾಗಿಯೇ ಇಲ್ಲಿ ಹಯಗ್ರೀವ ರೂಪ ಅದು ಹಯಗ್ರೀವ ವಿದ್ಯೆಯನ್ನು ಕೊಡಲಿಕ್ಕೆ ಬಂದ ರೂಪ. ಹಯಗ್ರೀವ ವಿದ್ಯೆ ಬಂದದ್ದು ತುಂಬುರರಿಗೆ ಮೊದಲನೆಯದು. ಆ ತುಂಬುರರಿಗೆ ಹಯಗ್ರೀವ ವಿದ್ಯೆ ಕೊಟ್ಟವರು ಬ್ರಹ್ಮದೇವರು. ಕಾರಣ ಅವರೊಳಗೆ ಹಯಗ್ರೀವ ನಾಮಕನಾದ ಭಗವಂತ ತಾನು ನೆಲೆಸಿದ್ದು ಅವರಿಗೆ ಹಯಗ್ರೀವ ವಿದ್ಯೆ ಕೊಟ್ಟಿದ್ದ. ಅವರಿಗೆ ಯಾವ ಹಯಗ್ರೀವ ವಿದ್ಯೆ ಬಂತೋ ಅದೇ ಲೋಕದಲ್ಲಿ ಹಯಗ್ರೀವ ವಿದ್ಯೆ ಸ್ವಪ್ನ ವೃಂದಾವನದ ಆಖ್ಯಾನ ಮುಖೇನವಾಗಿ ಬಂತು. ಹಾಗಾಗಿ ಭಗವಂತನನ್ನು ಉಪಾಸನೆ ಮಾಡುವ ವಿಧಿವಿಧಾನಗಳು ಇಲ್ಲಿ ಹಯಗ್ರೀವ ವಿದ್ಯೆಯ ಮುಖೇನವಾಗಿ ತೋರಿಸಿಕೊಡ್ತಾರೆ ಎನ್ನುವುದನ್ನ, ಇಷ್ಟು ಕಥೆಯನ್ನ ಇಲ್ಲಿ ಶ್ರೀಮುಷ್ಣಾಚಾರ್ಯರು ತಿಳಿಸಿಕೊಟ್ಟು ಮುಂದೊಂದು ಎರಡು ಮಾತು ಹೇಳ್ತಾರೆ. ಅದನ್ನು ಹೇಳಿಬಿಟ್ಟು ಮುಂದಕ್ಕೆ ಹೋಗ್ತಾನೆ. ಸ್ವನಾಮಗ್ರಹಣಾದೇವ ನಿರಸ್ತ ಗ್ರಹ ವಿಗ್ರಹಂ ಅಂತ ಇಲ್ಲಿದೆ. ನಾವು ಅದಕ್ಕೆ ಸ್ವಲ್ಪ ಹೇಳ್ತಾರೆ. ಸ್ವನಾಮಗ್ರಹಣ ಅಂದ್ರೆ ಏನರ್ಥ? ಸ್ವನಾಮಗ್ರಹಣ ಅಂದ್ರೆ ಏನು? ಅದಕ್ಕೆ ಅವರು ಅರ್ಥ ಬರೆದ್ರು. ಸ್ವೀ ಇತಿ ಆನಂದ ಮುದ್ದಿಷ್ಟಂ ಸ್ವತಂತ್ರತ್ವಾತ್ ಅಂತ ಬರೀತಾರೆ. ಎರಡು ಸ್ವೀ ಸ್ವ ಅಲ್ವಾ? ಅದಕ್ಕೆ ಸ್ವೀ ಮತ್ತು ಸ್ವ ಸೇರಿದ್ರೆ ಸ್ವನಾಮ ಆಗ್ತದೆ. ಅದಕ್ಕೆ ಅವರು ಹೇಳಿದ್ರು ಸ್ವೀ ಅಂದ್ರೆ ಇತಿ ಆನಂದ ಬುದ್ಧಿಷ್ಟ ಅಂದ್ರೆ ಭಗವಂತ ನಮಗೆ ಮೊದಲು ಆನಂದವನ್ನ ಕೊಡ್ತಾನೆ, ಮೊದಲನೇದು. ಎರಡನೇದೇನು ಅಂದ್ರೆ ಸ್ವತಂತ್ರತ್ವ. ಅವ ನಮಗೆ ಆನಂದ ಯಾಕೆ ಕೊಡ್ತಾನೆ ಅಂದ್ರೆ ಅವ ಸ್ವತಂತ್ರನಾಗಿದ್ದಾನೆ. ಆದ್ದರಿಂದ ಸ್ವತಂತ್ರತ್ವೇನ ನಮಗೆ ಆನಂದವನ್ನ ಕೊಡುವಂತಹ ಭಗವಂತನ ನಾಮ ಅದು ಸ್ವನಾಮ ಗ್ರಹಣ. ಅಂದ್ರೆ ಅದು ಹಯಗ್ರೀವ ರೂಪದ ಭಗವಂತನ ನಾಮಸ್ಮರಣೆ. ಭಗವಂತನ ನಾಮಸ್ಮರಣೆ ಹಯಗ್ರೀವ ಸ್ವರೂಪ. ಹಯಗ್ರೀವ ನಾಮಕನಾದ ಭಗವಂತನನ್ನ ಯಾರು ಸ್ಮರಣೆ ಮಾಡ್ತಾರೆ ಅವರು ಸ್ವತಂತ್ರನಾಗಿರ್ತಕ್ಕಂಥ ಹಯಗ್ರೀವ ರೂಪಿಯಾದ ಭಗವಂತ ನಮಗೆ ಕೊಡುವಂತಹ ಆನಂದ ಅದು ತತ್ವಜ್ಞಾನದಿಂದ ಭರಿತವಾಗಿರ್ತಕ್ಕಂಥ ಆನಂದ. ಆದ್ದರಿಂದ ಅದು ಶಾಶ್ವತವಾದ ಆನಂದ. ಆ ಶಾಶ್ವತವಾದ ಆನಂದದಿಂದಲೇ ನಮಗೆ ಮೋಕ್ಷಕ್ಕೆ ಹಾದಿ. ಏನೇ ಕೊಟ್ಟರೂ ಕೂಡ ತತ್ವಜ್ಞಾನ ಕೊಡುವಷ್ಟು ಆನಂದವನ್ನ ಪ್ರಪಂಚದಲ್ಲಿ ಯಾವುದೂ ಕೊಡಲ್ಲ. ನೀವು ಯಾವ ಲೆಕ್ಕದಲ್ಲಿ ಬೇಕಾದರೂ ಲೆಕ್ಕ ಹಾಕೊಳ್ರಿ. ಅದಕ್ಕೆ ಸುಮ್ಮನೆ ನಿನ್ನೆ ಬೆಳಗ್ಗೆ ಹೇಳ್ತಾ ಇದ್ದೆ ಒಂದು ಕತೆ ನೋಡಿ. ಪ್ರಪಂಚದಲ್ಲಿರುವ ಆನಂದವನ್ನೆಲ್ಲ ಮೀರಿ ನಿಂತಿರುವ ಆನಂದ ಏನು ಗೊತ್ತಾ? ಭೋಜನದ ಆನಂದ. ಒಳ್ಳೆ ಊಟ ಹಾಕಿಬಿಟ್ರೆ ನೀವು ಮನುಷ್ಯನಿಗೆ ಕೊಡುವಷ್ಟು ಆನಂದ ನೀವೇನು ಕೊಟ್ಟರು ಮನುಷ್ಯನಿಗೆ ಸಿಗಲ್ಲ. ಒಳ್ಳೆ ಊಟ ಅವನು ಸಾಕು ಅಂತಾನೆ, ತೃಪ್ತಿಯೂ ಆಗ್ತದೆ. ಪ್ರಪಂಚದಲ್ಲಿ ಯಾವ ದಾನವೂ ಕೂಡ ತೃಪ್ತಿ ಕೊಡಿಸುವ ದಾನವೇ ಅಂತಲೇ ಇಲ್ಲ ಪ್ರಪಂಚದಲ್ಲಿ. ನಿಮಗೆ ತೃಪ್ತಿ ಒಬ್ಬನನ್ನ ಪಡಿಸಬೇಕು ಅಂತ ಏನಾದ್ರು ಇಚ್ಛೆ ಇದ್ರೆ ಅದಕ್ಕೆ ಅನ್ನದಾನ ಒಂದೇ, ಇನ್ಯಾವ ದಾನವೂ ಇಲ್ಲ. ಆದರೆ ಒಂದು ಮಾತು ಹೇಳ್ತಾರೆ, ಅವನೇನೇ ಊಟಕ್ಕೆ ಕೂತರು ನೀವು ಪಂಚಭಕ್ಷ ಪರಮಾನ್ನವನ್ನ ಹಾಕಿದ್ರು ಅಮ್ಮಮ್ಮ ಅಂದ್ರೆ ಎಷ್ಟೊತ್ತು ಕೂಡುದಾನೆ? 20 ನಿಮಿಷ, ಮ್ಯಾಕ್ಸಿಮಮ್ 15 ನಿಮಿಷ, 20 ನಿಮಿಷ, 25 ನಿಮಿಷ ಕೊಡ್ಬೋದು ಅಷ್ಟೇ. ಅದಾದ ಮೇಲೆ ಕೊಡ್ಲಿಕ್ಕಾಗಲ್ಲ. ಊಟಕ್ಕೆ ಕೂತವ ಯಾರು ಸಂತೋಷದಿಂದ ಊಟಕ್ಕೆ ಕೂತಿರ್ತಾನೆ ಅವನಷ್ಟೇ ಹರಿಬರಿಯಲ್ಲಿ ಎದ್ದು ಬಿಡ್ತಾನೆ ಕೈ ತೊಳ್ಕೊಳ್ಳಿಕ್ಕೆ. ಅಲ್ಲಿವರೆಗೆ ಆನಂದ ಅಷ್ಟೇ. ಇದಕ್ಕೆ ಈಗ ಹೇಳ್ರಿ, ಈಗ ಉಪನ್ಯಾಸಕ್ಕೆ ಕೊಡುವವರು ಎಷ್ಟೊತ್ತು ಕೊಡ್ತಾರೆ? ಅವರು ಅದಕ್ಕೆ ಹೇಳಿದ್ರು ಊಟ ಒಬ್ಬ ಮನುಷ್ಯನಿಗೆ ಅತ್ಯಂತ ತೃಪ್ತಿ ಕೊಡ್ತದೆ, ಆದರೂ ಅದಕ್ಕೆ 15ರಿಂದ 20 ನಿಮಿಷದ ಮೇಲೆ ಕೊಡ್ಲಿಕ್ಕಾಗಲ್ಲ. ಒಂದು ಒಳ್ಳೆ ಉಪನ್ಯಾಸ, ಒಂದು ಒಳ್ಳೆ ಶಾಸ್ತ್ರದ ಉಪನ್ಯಾಸ ಅಂದ್ರೆ 3ರಿಂದ 4 ಗಂಟೆ ಕೊಡ್ತಾರೆ ಜನ. ಬೇಕಾದರೆ ಕೈಕಾಲನ್ನು ಬದಲಾಯಿಸ್ಕೊಂಡು ಬೇಕಾದ್ರೆ ಕೊಡ್ತಾರೆ. ಅಂದ್ರೆ ಯಾವುದು ಹೆಚ್ಚು ಆನಂದದಾಯಕ ನೀವೇ ಲೆಕ್ಕ ಹಾಕಿ ಬಿಡ್ರಿ ಅಂತ ಹೇಳಿಬಿಟ್ರು. ಅದಕ್ಕೆ ತತ್ವಜ್ಞಾನ ಅನ್ನುವುದು ಅತಿ ಹೆಚ್ಚು ಆನಂದವನ್ನ ಕೊಡ್ತದೆ. ಆದ್ದರಿಂದ ತತ್ವಜ್ಞಾನ ಬರುವುದು ನಮಗೆ ಹಯಗ್ರೀವ ನಾಮಕನಾದ ಭಗವಂತನಿದ್ದಾದ್ದರಿಂದ ಭಗವಂತ ನಮಗೆ ತತ್ವಜ್ಞಾನ ಪೂರಿತವಾದ ಆನಂದವನ್ನ ಕೊಡ್ತಾನೆ. ಅದಕ್ಕೆ ಸ್ವನಾಮಗ್ರಹಣಾದೇವ ಅಂದ್ರೆ ಹಯಗ್ರೀವ ನಾಮಕನಾದ ಭಗವಂತನನ್ನ ಇಲ್ಲಿ ತೆಗೆದುಕೊಳ್ಳ್ರಿ ಎನ್ನುವ ಅರ್ಥದಲ್ಲಿ ಗ್ರಹಣಂ ಅಂದ್ರೆ ಹಯಗ್ರೀವ ನಾಮಕನಾದ ಭಗವಂತನನ್ನ ಇಲ್ಲಿ ಇಟ್ಟುಕೊಂಡು ಅವನ ನಾಮಸ್ಮರಣೆ ಅಂತ ಅರ್ಥ. ಇಲ್ಲಿ ಗ್ರಹಣಂ ಅಂತ ಹೇಳಿದ್ದಾರೆ ಅಂದ್ರೆ ಎರಡು ಹೇಳಿಬಿಟ್ರು. ಉಚ್ಚಾರಣ ಅಂತ ಬೇಕಾದ್ರೂ ತೆಗೆದುಕೊಳ್ಳ್ರಿ ಎಂದ್ರು. ಒಂದು ಉಚ್ಚಾರಣ, ಇನ್ನೊಂದು ಜ್ಞಾನ ಅಂತ ಎರಡು. ಇಲ್ಲಿ ಎಲ್ಲರಿಗೂ ಹಯಗ್ರೀವ ನಾಮಕನಾದ ಭಗವಂತನ ಜ್ಞಾನ ಬರಬೇಕು ಅಂತೇನಿಲ್ಲ. ಅದಕ್ಕೆ ನಾನು ಹೇಳಿದ್ದನ್ನ ಹಯಗ್ರೀವ ಅಂತ ಭಕ್ಷ್ಯ ಮಾಡಿಬಿಟ್ಟು ಯಾರಿಗರಿ ಹಯಗ್ರೀವ ಅಂತ 3 ಸತಿ ಹೇಳಿಸ್ಬಿಟ್ರು ಅಂತ. ಹಾಗಾದರೂ ಭಗವಂತನ ನಾಮಸ್ಮರಣೆ ಮಾಡಿ ಅಂತ.
ಹಯಗ್ರೀವ ಅಂದ ತಕ್ಷಣ ಎಲ್ಲರಿಗೂ ಹಯಗ್ರೀವ ನಾಮಕನಾದ ಭಗವಂತನ ರೂಪ ಬರಬೇಕು ಅಂತಲ್ಲ. ಹಯಗ್ರೀವ ಭಕ್ಷವೂ ಬರಬಹುದು ತಲೆಯಲ್ಲಿ. ಏನೇ ಆದರೂ ಉಚ್ಚಾರಣೆ, ಹಯಗ್ರೀವ ನಾಮದ ಉಚ್ಚಾರಣೆ ಇದೆಯಲ್ಲ, ಆ ಉಚ್ಚಾರಣೆಯೇ ಭೂತ ಪ್ರೇತ ಪಿಶಾಚಿಗಳನ್ನ ದೂರವಡಿಸಿಬಿಡ್ತದೆ. ವಿದ್ರವಂತಿ ದಿಶೋ ದಿಶ, ಮನ್ನಾಮ ಸ್ಮರಣಾದೇವ ವಿದ್ರವಂತಿ ದಿಶೋ ದಿಶ ಅಂತ ಭಗವಂತನ ಮಾತು. ಯಾರು ಹಯಗ್ರೀವ ನಾಮಸ್ಮರಣೆಯನ್ನು ಮಾಡುತ್ತಾರೆ, ನಾಮದ ಉಚ್ಚಾರಣೆ ಮಾಡಿದ್ರೂ ಪರವಾಗಿಲ್ಲ, ಭೂತ ಪ್ರೇತ ಪಿಶಾಚಿಗಳೆಲ್ಲ ಬಿಟ್ಟು ಹೋಗಿಬಿಡ್ತವೆ. ಅದು ನಾಮಸ್ಮರಣೆಗೆ, ನಾಮ ಉಚ್ಚಾರಣೆಗಿರುವಂತ ಮಹತ್ವ. ಉಚ್ಚಾರಣೆಗೆ ಅಷ್ಟು ಮಹತ್ವ ಇದೆ ಅಂದ್ರೆ ಇನ್ನು ಸ್ಮರಣೆಗೆ ಎಷ್ಟು ಮಹತ್ವ ಇದೆ ಅಂತ ನೀವು ತಿಳ್ಕೊಳ್ರಿ ಅಂತ. ಅಂದ್ರೆ ಹಯಗ್ರೀವ ಅಂತ ಬಾಯಲ್ಲಂದದ್ದರಿಂದಲೇ ಭೂತ ಪ್ರೇತ ಪಿಶಾಚಿಗಳು ನಮ್ಮನ್ನ ಬಿಟ್ಟು ಹೋಗ್ತವೆ ಅಂದ ಮೇಲೆ ಇನ್ನು ಜ್ಞಾನಪೂರ್ವಕವಾಗಿ ನೀವು ಉಪಾಸನೆ ಮಾಡಿದರೆ ಹಯಗ್ರೀವ ನಾಮಕನಾಗಿರ್ತಕ್ಕಂಥ ಭಗವಂತ ನಮಗೆಷ್ಟು ಅನುಗ್ರಹ ಮಾಡಬಹುದು ಅನ್ನುವುದನ್ನ ನೀವು ತೆಗೆದುಕೊಳ್ಳ್ರಿ ಎನ್ನುವುದಕ್ಕೆ ಸ್ವನಾಮಗ್ರಹಣಾದೇವ ನಿರಸ್ತ ಗ್ರಹ ವಿಗ್ರಹಂ ಅನ್ನುವುದಕ್ಕೆ ಈ ಅರ್ಥವನ್ನ ಕೊಟ್ಟಿದ್ದಾರೆ ಅಂತ ಹೇಳ್ತಾ ಇನ್ನೊಂದು ಹೇಳಿದ್ರ ಏನು ಅಂದ್ರೆ ಚಿದಾನಂದ ವಿಗ್ರಹಂ ಸದನುಗ್ರಹಂ ಅನ್ನುವುದಕ್ಕೆ ನೋಡ್ರಿ ಇಲ್ಲಿ ತಮ್ ಯಥಾ ಯಥಾ ಉಪಾಸತೆ ತಥೈವ ಭವತಿ ಅಂತ ಶ್ರುತಿಯನ್ನು ಕೊಟ್ಟು ಮಾಡಿದರು. ಯಾರು ಹೇಗೆ ಭಗವಂತನನ್ನು ಉಪಾಸನೆ ಮಾಡ್ತಾರೆ ಭಗವಂತ ಅವರಿಗೆ ಹಾಗೆ ಅನುಗ್ರಹ ಮಾಡ್ತಾನೆ. ಅದಕ್ಕೆ ಆಚಾರ್ಯರದೊಂದು ಮಾತಿದೆ, ಸೂತ್ರ ಬ್ರಹ್ಮಸೂತ್ರ, ಓಂ ಆನಂದಾದಯ ಪ್ರಧಾನಸ್ಯ ಓಂ ಅಂತ ಬ್ರಹ್ಮಸೂತ್ರ ಒಂದು. ಯಾವುದದು ಬ್ರಹ್ಮಸೂತ್ರ? ಅದಕ್ಕೆ ಹೇಳಿದ್ರು ಬ್ರಹ್ಮಸೂತ್ರ ತೃತೀಯ ಅಧ್ಯಾಯ 3ನೇ ಅಧ್ಯಾಯದಲ್ಲಿ 3ನೇ ಪಾದದಲ್ಲಿ ಅಧಿಕರಣ 5ರಲ್ಲಿ ಬರುವಂತ ಸೂತ್ರ ಅದು. ಓಂ ಆನಂದಾದಯ ಪ್ರಧಾನಸ್ಯ ಓಂ ಅಂತ. ಅಲ್ಲಿ ಆನಂದಾದಯ ಪ್ರಧಾನಸ್ಯ ಅನ್ನುವುದಕ್ಕೆ ಆಚಾರ್ಯರ ಅರ್ಥ ಬರೀತ ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಪ್ರಧಾನಸ್ಯ ಅಂದ್ರೆ ಪ್ರಧಾನ ಫಲಸ್ಯ ಮೋಕ್ಷಸ್ಯ ಅಂತ ಬರೆದಿದ್ದಾರೆ. ಅಂದ್ರೆ ಭಗವಂತ ಆನಂದವನ್ನ ಕೊಡ್ತಾನೆ. ಎಂಥ ಆನಂದ ಕೊಡ್ತಾನೆ? ಈಗ ಬೇರೆ ದೇವತೆಗಳು ಆನಂದ ಕೊಡ್ತಾರೆ, ಕೊಡಲ್ವಾ? ಗಣಪತಿ ಆನಂದ ಕೊಡಲ್ವಾ? ಅವನ ಅನುಗ್ರಹ ಮಾಡಿದ್ರೆ ಕೊಡ್ತಾನೆ. ಇಂದ್ರದೇವರ ಆನಂದ ಕೊಡಲ್ವಾ? ಅನುಗ್ರಹ ಮಾಡಿದ್ರೆ ಕೊಡ್ತಾರೆ. ರುದ್ರದೇವರು ಕೊಡಲ್ವಾ? ಕೊಡ್ತಾರೆ. ಎಲ್ಲ ದೇವತೆಗಳು ಕೊಡುವ ಆನಂದಕ್ಕಿಂತಲೂ ಭಗವಂತ ಕೊಡುವ ಆನಂದ ಯಾಕೆ ವಿಶೇಷ ಅಂದ್ರೆ ಅಲ್ಲಿ ಪ್ರಧಾನಸ್ಯ ಅನ್ನುವ ಪದ ಹಾಕಿದ್ದಾರೆ ವೇದವ್ಯಾಸ ದೇವರು. ಪ್ರಧಾನಸ್ಯ ಅಂದ್ರೆ ಪ್ರಧಾನ ಫಲಸ್ಯ ಅಂತರ್ಥ, ಪ್ರಧಾನ ಫಲಸ್ಯ ಅಂದ್ರೆ ಮೋಕ್ಷಸ್ಯ ಅಂತರ್ಥ ಅಂತ ಬರೆದರು ಆಚಾರ್ಯರು. ಅಂದ್ರೆ ಭಗವಂತ ಮಾತ್ರ ಮೋಕ್ಷ ಕೊಡುವವಾದ್ದರಿಂದ ಅವ ಎಲ್ಲರಿಗಿನ್ನಲೂ ಸರ್ವೋತ್ತಮ. ಇನ್ನು ಯಾರು ಕೊಟ್ಟರು ಮೋಕ್ಷವನ್ನು ಕೊಡ್ಲಿಕ್ಕಾಗಲ್ಲ. ಆದ್ದರಿಂದ ಆನಂದಾದಯ ಪ್ರಧಾನಸ್ಯ, ಅವ ಆನಂದಾದಯ ಪ್ರಧಾನಸ್ಯ, ಆನಂದದಾಯಕನಾಗಿದ್ದಾನೆ, ಆನಂದವನ್ನ ಕೊಡ್ತಾನೆ. ಮೋಕ್ಷದಲ್ಲಿರುವ ಆನಂದವನ್ನ ಸ್ವಾಮಿ ಕೊಡ್ತಾನೆ. ಮೋಕ್ಷದಲ್ಲಿ ಎಂತ ಆನಂದ ಇದೆ ಅಂತ ನಮಗೆ ಇಲ್ಲೇ ತೋರಿಸಿಬಿಡ್ತಾನೆ ಸ್ವಾಮಿ. ಎಲ್ಲಿ ತೋರಿಸ್ತಾನೆ? ಪ್ರತಿಯೊಬ್ಬರಿಗೂ ಕೂಡ ಮೋಕ್ಷದಲ್ಲಿರುವ ಆನಂದ ಹೇಗಿರ್ತದೆ ಎನ್ನುವ ಪರಿಚಯ ಮಾಡಿಕೊಟ್ಟಿದ್ದಾನೆ. ಎಲ್ಲಿ ಅಂದ್ರೆ ನಮಗೆ ಗಾಢವಾದ ನಿದ್ರೆ ಬರ್ತದೆ. ಪ್ರಪಂಚದಲ್ಲಿ ಗಾಢವಾದ ನಿದ್ರೆಯಲ್ಲಿ ಮನುಷ್ಯ ಅನುಭವಿಸುವಷ್ಟು ಸುಖವನ್ನ ಇನ್ನೆಲ್ಲಿಯೂ ಅವನು ಅನುಭವಿಸೋದಿಲ್ಲ. ಬೇಕಾದ್ರೆ ನೋಡ್ರಿ, ಒಂದ್ಸತಿ ಗಾಢವಾದ ನಿದ್ರೆ ಮಾಡಿ ಎದ್ದು ಬಿಟ್ರೆ ಅವನಿಗೆ ಮೊದಲು ಶ್ರಮ ಹೋಗ್ತದೆ, ದೈಹಿಕವಾದ ಶ್ರಮ ಹೋಗ್ತದೆ, ಮನಸ್ಸಿಗೆ ಆನಂದವಾಗಿರ್ತದೆ. ಅವನು ಕೇಳ್ರಿ ರಾತ್ರಿಯೆಲ್ಲ ಏನಾಯ್ತು ಗೊತ್ತಾ ಆಚಾರ್ಯ ಅಂದ್ರೆ, ಏನಾಯ್ತೋ ಗೊತ್ತಿಲ್ಲ ಆಚಾರ್ಯ, ಆನಂದವಾಗಿ ನಿದ್ದೆ ಮಾಡಿದ್ದೆ ಅಂತಾನೆ. ಅವ ಆನಂದವಾಗಿ ನಿದ್ದೆ ಮಾಡಿದ್ದೆ ಅನ್ನುವುದು ಅವನಿಗೆ ಗೊತ್ತಿರ್ತದೆ, ಆನಂದವಾದ ನಿದ್ದೆ ಅಂತ. ಅದಕ್ಕೆ ನಮ್ಮ ಗುರುಗಳು ಒಂದು ಮಾತು ಹೇಳೋರು, ಯಾವತ್ತೂ ಅಷ್ಟೇ ಏನಾದ್ರೂ ತಗೋಬೇಕು ಅಂದ್ರೆ ಸ್ಯಾಂಪಲ್ ಕೊಡಿ ಅಂತ ಹೇಳ್ತಾರೆ ಮೊದಲು. ಈಗ ಮಿಕ್ಸರ್ ತಗೋಬೇಕು, ಸೊಂಡಿಗೆ ಗಿಂಡಿಗೆ ತಗೋಬೇಕು, 2 ಸ್ಯಾಂಪಲ್ ಕೊಡಿ ಅಂತ ಹೇಳ್ತಾರೆ. 2 ಸ್ಯಾಂಪಲ್ ಬೇಕಾದ್ರೆ ಫ್ರೀಯಾಗಿ ಕೊಡ್ತಾನೆ. 3ನೇದು ಕೊಡಿ ಅಂದ್ರೆ ದುಡ್ಡು ಕೊಡಿ ಅಂತಾನೆ. ಅವ್ನು ಕೊಡೋದು 2. ಅದಕ್ಕೆ ಭಗವಂತ ಗಾಢ ನಿದ್ದೆಯನ್ನ ಸ್ಯಾಂಪಲ್ ಆಗಿ ಕೊಟ್ಟಿದ್ದಾನಂತೆ. ಅದು ನಮಗೆ ನಿತ್ಯಾನಂದ ಬೇಕು ಅಂದ್ರೆ ಸಾಧನೆ ಮಾಡು ಅಂತಾನೆ. ಅದಕ್ಕೋಸ್ಕರ ಹೇಳಿದ್ದು. ಅದಕ್ಕೋಸ್ಕರ ಆನಂದ ಅಂದ್ರೆ ಏನು? ಅದಕ್ಕೆ ಆನಂದದಲ್ಲಿ 2 ವಿಧ ಇದೆ. ಯಾರು ಮನುಷ್ಯ ಗಂಧರ್ವರು ಮನುಷ್ಯೋತ್ತಮರು ಅಂತಿದ್ದಾರಲ್ಲ, ಮನುಷ್ಯೋತ್ತಮರು ಅಂತಿರುವವರು ಅವರು ನೋಡಿ, ಸಚ್ಚಿದಾನಂದ ಆತ್ಮೇತಿ ಮಾನುಷೈಸ್ತು ಸುರೇಶ್ವರೈ ಇತ್ಯಾದಿ ಅಂತ ಅಣುಭಾಷ್ಯದಲ್ಲಿ ಆಚಾರ್ಯರು ಹೇಳ್ತಾರೆ. ಅಂದ್ರೆ ಮನುಷ್ಯೋತ್ತಮರಿಂದ ಮೇಲೆ ನಾವೆಲ್ಲ ಮನುಷ್ಯರು, ನಮಗಿಂತ ಉತ್ತಮರಿದ್ದಾರೆ, ಮನುಷ್ಯೋತ್ತಮರು ಮನುಷ್ಯ ಗಂಧರ್ವರು ಅಂತೆಲ್ಲ ಇದ್ದಾರಲ್ಲ, ಆ ಮನುಷ್ಯೋತ್ತಮರಿಂದ ಮೇಲ್ಗಡೆ ಇರುವವರೆಲ್ಲ ಭಗವಂತನಂದ ಸಚ್ಚಿದಾನಂದ ಸ್ವರೂಪ ಅಂತ ಉಪಾಸನೆ ಮಾಡ್ತಾರೆ. ಅವರು ಮಾತ್ರ. ಅದಕ್ಕೆ ಸಚ್ಚಿದಾನಂದ ಆತ್ಮೇತಿ ಮಾನುಷೈಸ್ತು ಸುರೇಶ್ವರೈ ಇತ್ಯಾದಿ ಅಣುಭಾಷ್ಯದಲ್ಲಿ ಹೇಳಿದ್ದು. ಮನುಷ್ಯೋತ್ತಮರು ಮಾತ್ರ ಭಗವಂತನಂದ ಸಚ್ಚಿದಾನಂದ ಸ್ವರೂಪಿಯಾದವ ಅಂತ ಉಪಾಸನೆ ಮಾಡಬಹುದು. ಯಾಕೆಂದ್ರೆ ಸಚ್ಚಿದಾನಂದದ ಅನುಭವ ಅವ್ರಿಗೆ ಮಾತ್ರ ಬರ್ತದೆ, ನಮಗಿಲ್ಲ. ಅದಕ್ಕೆ ನಾವೇನ್ ಮಾಡಬೇಕು? ನಾವು ಚಿದಾನಂದ ಸ್ವರೂಪಿ ಅಂತಲೇ ಉಪಾಸನೆ ಮಾಡಬೇಕೆಂದ್ರೆ ನಮಗೆ ಚಿದಾನಂದ ಮಾತ್ರ ಬರೋದು. ನಮಗೆ ಸಚ್ಚಿದಾನಂದ ಆನಂದವನ್ನು ಅನುಭವಿಸುವ ಯೋಗ್ಯತೆ ಇಲ್ಲ. ಯಾಕಾಚಾರ್ಯ ಇಲ್ಲ ಅಂತ ಕೇಳಬಹುದು. ನಮ್ಮ ಯೋಗ್ಯತೆಯೇ ಅಷ್ಟು ಅಲ್ವಾ? 0 ಕ್ಯಾಂಡ್ಲ್ ಬಲ್ಪ್ ಇರೋದಲ್ಲಿ ನೀವು ಎಷ್ಟು ವಿದ್ಯುತ್ತನ್ನ ಅದರ ಮೇಲೆ ಪ್ರಹಾರ ಮಾಡಿದ್ರು ಅದು ಕೊಡೋದೇ 0 ಕ್ಯಾಂಡ್ಲ್ ಅಷ್ಟೇ. ಅದು ಎಷ್ಟು ಕೊಡ್ತದೆ? 0 ಪವರೇ ಕೊಡೋದು. ಇಲ್ಲ ಆಚಾರ್ಯ ನಾನು 1000 ವೋಲ್ಟ್ ಹಾಕ್ತೀನಿ ಅಂದ್ರೆ ಒಡೆದೋಗ್ತದೆ ಅಷ್ಟೇ. ಈಗ ನಮ್ಮ ಯೋಗ್ಯತೆಗೆ ಮೀರಿರ್ತಕ್ಕಂಥ ಆನಂದವನ್ನು ಅನುಭವಿಸ್ಲಿಕ್ಕೆ ಹೋದ್ರೆ ಹೋಗಿಬಿಡ್ತೇವೆ ಅಷ್ಟೇ. ಅದು ಪಾಪಕ್ಕೆ ಕಾರಣವಾಗ್ತದೆ. ನಮ್ಮ ಯೋಗ್ಯತೆ ಎಷ್ಟಿದೆಯೋ ಅಷ್ಟೇ ಆನಂದವನ್ನು ಕೊಡ್ಲಿಕ್ಕೆ ಆಗೋದಲ್ವಾ? ಈಗ ಒಂದು ಪಾತ್ರೆ ಇದೆ, ಪಾತ್ರೆಯಲ್ಲಿ ಎಷ್ಟು ನೀರು ತುಂಬ್ಕೋಬಹುದು?
ಒಂದು 2 ಲೋಟ 3 ಲೋಟ ಹಿಡಿಯುವಂತ ಪಾತ್ರೆ ಇದೆ, 3 ಲೋಟ ನೀರು ಮಾತ್ರ ಹಿಡ್ಕೊಳ್ಳಕ್ಕಾಗತ್ತೆ. ಇಲ್ಲ ಆಚಾರ್ಯ ನಾನು ಸಮುದ್ರದ ನೀರನ್ನು ತುಂಬಿಸಿಬಿಡ್ತೇನೆ ಅದರಲ್ಲಿ ಅಂದ್ರೆ ಹುಚ್ಚ ಅಂತಾರೆ. ಅದ್ರ 3ನೇ ಲೋಟದ ನೀರು 4ನೇ ಲೋಟ ನೀರು ಹಾಕ್ತಿರ್ಲಿಕ್ಕೆ ಚೆಲ್ಲೋಗುತ್ತೆ. ಅದು ಯೋಗ್ಯತೆ ಇರೋದೇ ಅಷ್ಟು ಮನುಷ್ಯರಿಗಾದ್ರಿಂದ ನಾವು ಚಿದಾನಂದೈಕ ವಿಗ್ರಹಂ ಅಂತ ಉಪಾಸನೆ ಮಾಡಬೇಕು. ನಮಗಿರೋದು ಯೋಗ್ಯತೆ ಅಷ್ಟೇ. ನಮಗೆ ಚಿದಾನಂದ ಸ್ವರೂಪಿಯಾಗಿ ಭಗವಂತ ನಮಗೆ ಆನಂದ ಕೊಡ್ತಾನೆ, ಸಚ್ಚಿದಾನಂದ ಸ್ವರೂಪಿಯಾಗಿ ಭಗವಂತನ ಉಪಾಸನೆ ಮಾಡುವ ಯೋಗ್ಯತೆಯೂ ನಮಗಿಲ್ಲ, ಆನಂದವನ್ನು ಪಡೆಯುವ ಯೋಗ್ಯತೆ ಇಲ್ಲ. ಅದಕ್ಕೋಸ್ಕರ ಇಲ್ಲಿ ವಾದಿರಾಜರು ಚಿದಾನಂದ ವಿಗ್ರಹಂ ಸದನುಗ್ರಹಂ ಅಂತ ಹೇಳಿದ್ದಾರೆ ಎನ್ನುವುದನ್ನು ಇಲ್ಲಿ ವಿಶೇಷವಾಗಿ ಹೇಳಿದರು. ಚಿದಾನಂದ ಅಂದ್ರೆ ಏನು, ಚಿತ್ ಅಂದ್ರೆ ಏನು, ಜ್ಞಾನರೂಪಿ ಅಂತ. ಆನಂದ ಅಂದ್ರೆ ಏನು, ಆನಂದ ರೂಪಿ ಅಂತ. ಅಂದ್ರೆ ಜ್ಞಾನ ರೂಪದಲ್ಲಿ ಆನಂದ ಪಡೆಯುವ ಯೋಗ್ಯತೆ ನಮಗಿದೆ. ಈಗ ಸಚ್ಚಿದಾನಂದ ಅಂದ್ರೆ ಏನು, ಸತ್ ಅಂದ್ರೆ ನಿರ್ದುಷ್ಟವಾದ ಅಂತ ಅರ್ಥ. ನಿರ್ದುಷ್ಟವಾದ ಜ್ಞಾನವನ್ನ ಪಡೆದು ಅದರ ಮುಖೇನವಾಗಿ ಆನಂದವನ್ನು ಅನುಭವಿಸುವ ಯೋಗ್ಯತೆ ಇರೋದು ಮನುಷ್ಯೋತ್ತಮರಿಂದ ಹಿಡಿದು ಬ್ರಹ್ಮದೇವರವರೆಗೆ. ಅವರು ನಿರ್ದುಷ್ಟ ಅಂದ್ರೆ ಅವರಿಗೋಸ್ಕರವಾಗಿ ಅಂತಿರ್ತದೆ ಆನಂದ. ನಮಗೆ ಆ ನಿರ್ದುಷ್ಟ ಆನಂದವನ್ನು ಅನುಭವಿಸುವ ಯೋಗ್ಯತೆ ಇಲ್ಲ. ನಮಗೇನು ಅಂದ್ರೆ ಜ್ಞಾನಾನಂದ ಅಷ್ಟೇ. ನಮ್ಮ ಯೋಗ್ಯತೆಗನುಸಾರವಾಗಿ ಜ್ಞಾನ ಪಡೆಯುತ್ತೇವೆ, ಅದರಿಂದ ಆನಂದವನ್ನು ಅನುಭವಿಸ್ತೇವೆ ಅಷ್ಟೇ ಬಿಡ್ತು ನಮಗೆ ನಿರ್ದುಷ್ಟವಾದ ಜ್ಞಾನಾನಂದವನ್ನು ಅನುಭವಿಸುವ ಯೋಗ್ಯತೆ ಇಲ್ಲ. ಆದ್ದರಿಂದ ಕಲಿಯುಗದಲ್ಲಿರ್ತಕ್ಕಂಥ ಭಕ್ತರಿಗೆ ಅದು ಭಗವಂತನನ್ನ ಚಿದಾನಂದ ಅಂತಲೇ ಉಪಾಸನೆ ಮಾಡಿ ಅಂತ ಹೇಳಿದರು. ಇದಾದ ಮೇಲೆ ಬೃಂದಾವನದಲ್ಲಿ ಏನನ್ನು ಉಪಾಸನೆ ಮಾಡಬೇಕು ಅಂತಾರೆ. ಈಗ ವೃಂದಾವನ ನೋಡ್ಲಿಕ್ಕೆ ಹೋಗ್ತೀರಿ, ಸೋದಯ ವೃಂದಾವನ. ಆ ವೃಂದಾವನದಲ್ಲಿ ಭಗವದ್ ರೂಪಗಳೆಷ್ಟಿವೆ, ಎಷ್ಟು ಉಪಾಸನೆ ಮಾಡಬೇಕು ಒಂದು ಹೇಳಿದ್ರು. ಅನಂತ ರೂಪಗಳಿವೆ ಮೊದಲನೇದು ಹೇಳ್ತಾರೆ. ಅನಂತ ರೂಪಗಳನ್ನು ಉಪಾಸನೆ ಮಾಡುವ ತಾಕತ್ತು ಬ್ರಹ್ಮದೇವರಿಗಿದೆ, ರುಜುದೇವತೆಗಳಿಗಿದೆ, ನಮಗಿಲ್ಲ. ಆದ್ದರಿಂದ ಏನು, ನಮಗೆ ಉಪಾಸನೆ ಮಾಡುವಷ್ಟು ಭಗವದ್ ರೂಪಗಳನ್ನು ಮಾತ್ರ ತಿಳಿಸಿಕೊಡ್ತಾರೆ, ನೀವು ಉಪಾಸನೆ ಮಾಡಿಕೊಂಡು ಬಿಡ್ರಿ. ಮೊದಲು ದಕ್ಷಿಣದಿಂದ ಪ್ರಾರಂಭ. ದಕ್ಷಿಣಕ್ಕೆ ಯಾವುದು ದಕ್ಷಿಣ, ಎಲ್ಲಿ ಭೂತರಾಜರ ಸನ್ನಿಧಾನ ಇದೆಯಲ್ಲ ಅದು ದಕ್ಷಿಣ. ಅಲ್ಲಿ ಯಾವ ರೂಪ ಇರೋದು, ಹನುಮಂತನ ರೂಪ ಇದೆ. ಅದು ಇದೆಯಲ್ಲ ಬೃಂದಾವನ, ಹನುಮ ಭೀಮ ಮಧ್ವ ವಾದಿರಾಜರು 4 ಇರೋದು. ಈಗ ಭೂತರಾಜರ ಕಡೆಗೆ ಅಲ್ಲಿ ಹನುಮಂತನ ರೂಪ ತಿರ್ಕೊಂಡಿದೆ. ಅದಕ್ಕೆ ದಕ್ಷಿಣದಲ್ಲಿ ರಾಮರೂಪವನ್ನ ಚಿಂತನೆ ಮಾಡಬೇಕಂತೆ. ಆ ಕಡೆ ಹೋಗುವಾಗ ರಾಮರೂಪದ ಚಿಂತನೆ ಯಾಕೆ ಮಾಡಬೇಕು ಅಂದ್ರೆ ಅಲ್ಲಿ ಹನುಮಂತ ದೇವರಿದ್ದಾರೆ. ಹನುಮಂತ ದೇವರಿಂದ ಉಪಾಸ್ಯವಾಗಿರ್ತಕ್ಕಂಥ ರೂಪ ಯಾವುದು, ಅದು ಹನುಮಂತನ, ಅದು ರಾಮದೇವರ ರೂಪ. ಅದಕ್ಕೆ ದಶಗ್ರೀವ ಛಿದಂ ಶಾಪಾನ್ ಮಣಿಗ್ರೀವ ವಿಮೋಚನಂ ಅಂತ. ಮೊದಲು ದಶಗ್ರೀವ ಛಿದಂ ಅಂದ್ರೆ ಏನು, ದಶಗ್ರೀವ ನಾಮಕನಾಗಿರ್ತಕ್ಕಂಥ ರಾವಣನನ್ನ ಕೊಂದವ ಅಂದ್ರೆ ರಾಮ ಅಂತಲೇ. ಅದಕ್ಕೋಸ್ಕರ ದಶಗ್ರೀವ ಛಿದಂ ಅಂತ ಮೊದಲಾಕಿದ್ರು ಅಲ್ವಾ. ಅದಾದ ಮೇಲೆ ಏನಿದ್ರು ಮಣಿಗ್ರೀವ ವಿಮೋಚನಂ. ಮಣಿಗ್ರೀವ ವಿಮೋಚನಂ ಅಂದ್ರೆ ಕೃಷ್ಣ ಅಂತ. ಮೊದಲು ರಾಮದೇವರ ಸ್ಮರಣೆ, ಅಲ್ಲಿ ಹನುಮಂತ ದೇವರಿದ್ದಾರೆ. ಹನುಮಂತ ದೇವರು ರಾಮನನ್ನು ಉಪಾಸನೆ ಮಾಡ್ತಿದ್ದಾರೆ. ಅಲ್ಲಿ ಎದುರುಗಡೆ ಭೂತರಾಜರಿದ್ದಾರೆ. ಯಾರು ಭೂತರಾಜರು, ಮುಂದಿನ ಕಲ್ಪದಲ್ಲವರು ರುದ್ರದೇವರಾಗುವವರು. ರುದ್ರದೇವರು ಉಪಾಸನೆ ಮಾಡುವುದು ಯಾರನ್ನ, ರಾಮದೇವರನ್ನ. ಅದಕ್ಕೆ ಅವರನ್ನ ದಕ್ಷಿಣದಲ್ಲಿಟ್ಟದ್ದು. ಯಾಕೆಂದ್ರೆ ಜಿಹ್ವಾಗ್ರಭಾಗೆ ವರರಾಮ ಮಂತ್ರಂ, ಹಸ್ತಾಕ್ಷ ಮಾಲೆ ಹೃದಯ ರಾಮ ಮಂತ್ರಂ, ಯಸ್ಯ ಉತ್ತಮಾಂಗೆ ಅಚ್ಯುತ ಪಾದ ತೀರ್ಥಂ ಶಿವಂ ಮಹಾಭಾಗವತಂ ಸ್ಮರಾಮಿ. ಇದು ರುದ್ರದೇವರನ್ನು ಉಪಾಸನೆ ಮಾಡು. ರುದ್ರದೇವರು ಜಿಹ್ವಾಗ್ರಭಾಗೆ ವರರಾಮ ಮಂತ್ರಂ, ನಾಲಿಗೆ ತುದಿಯಲ್ಲಿ ಯಾವಾಗಲೂ ರುದ್ರದೇವರಿಗೆ ರಾಮ ಮಂತ್ರ ಇರ್ತದೆ. ಹಸ್ತಾಕ್ಷ ಮಾಲೆ, ಕೈಯಲ್ಲಿ ಜಪಮಾಲೆ ಇರ್ತದೆ. ಹೃದಯ ರಾಮ ಮಂತ್ರಂ, ಅವರು ಹೃದಯದಲ್ಲಿ ರಾಮ ಮಂತ್ರ ಇರ್ತದೆ. ರಾಮ ಮಂತ್ರ ಜಪ ಮಾಡಲಿಕ್ಕೆ ಅಂತಲೇ ರುದ್ರದೇವರು ಒಂದು ರೂಪ ತೆಗೆದಿಟ್ಟಿದ್ದಾರಲ್ಲಿ. ಆ ರೂಪ ಬರೀ ರಾಮದೇವರನ್ನ ಸ್ಮರಣೆ ಮಾಡ್ತಾ ಇರುತ್ತೆ ಯಾವಾಗಲೂ. ಆ ರೂಪ ಸ್ಮರಣೆ ಮಾಡ್ತಿರುತ್ತೆ. ಅಲ್ಲಿ ಅದರ ಆ ರೂಪದ ತೊಡೆಯ ಮೇಲೆ ಪಾರ್ವತಿ ದೇವಿ ಕೂತಿದ್ದಾಳೆ. ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ ಅಂತ ಪದ್ಮಪುರಾಣದ ಮಾತದು. ಅದನ್ನ ರಾಮದೇವರ ನಾಮವನ್ನು ಅವಳಿಗೆ ಉಪದೇಶ ಮಾಡ್ತಾ ಶತಕೋಟಿ ಪ್ರವಿಸ್ತರವಾಗಿರ್ತಕ್ಕಂಥ ರಾಮಾಯಣವನ್ನ ಹೇಳ್ತಿದ್ದಾರೆ ಅಂದ್ರೆ ಹೇಳ್ತಲೇ ಇದ್ದಾರೆ ಅಂತ ಅರ್ಥ. ಯಾವಾಗ ಆಚಾರ್ಯ ಮುಗಿಯೋದು ಅಂದ್ರೆ ಈ ಕಲ್ಪ ಮುಗಿದಾಗ ಶತಕೋಟಿ ಪ್ರವಿಸ್ತರವಾದ ರಾಮಾಯಣ ಮುಗಿಯುತ್ತೆ. ಅದು ಆಡಿಯೋ ಪ್ಲಸ್ ವಿಡಿಯೋ ರಾಮಾಯಣ. ಅದು ಇಲ್ಲಿ ಉಪದೇಶ ಮಾಡ್ತಾರೆ, ಕೆಳಗಡೆ ರಾಮಾಯಣ ನಡೀತಾ ಇರ್ತದೆ ತೋರಿಸ್ತಾರೆ. ಅಲ್ಲಿ ಉಪದೇಶ ಮಾಡ್ತಾರೆ, ಕೆಳಗಡೆ ರಾಮಾಯಣ ನಡೀತಾ ಇರುತ್ತೆ ತೋರಿಸ್ತಾರೆ. ಆ ರಾಮಾಯಣ ನಡೆಯುವುದನ್ನ ನೋಡ್ತಾ ಇದ್ದಾಳೆ ಪಾರ್ವತಿ, ರಾಮಾಯಣವನ್ನ ಕೇಳ್ತಾ ಇದ್ದಾಳೆ. ಆಡಿಯೋ ಪ್ಲಸ್ ವಿಡಿಯೋ ಎರಡೂ ಕೂಡ ಅದೇ ಮೊದಲನೇ ಕಾಮೆಂಟ್ರಿ ಬಂದದ್ದು. ಅಲ್ಲ, ಕ್ರಿಕೆಟ್ ಕಾಮೆಂಟ್ರಿಗೆ ಮೊದಲು ಆದಿಪುರುಷರೇ ರುದ್ರದೇವರು. ಕ್ರಿಕೆಟ್ ಅನ್ನು ನೋಡ್ತಿರೋದು, ಕಾಮೆಂಟ್ರಿ ಕೇಳ್ತಾ ಇರೋದು. ಹಾಗೆ ರಾಮಾಯಣವನ್ನು ನೋಡ್ತಿರೋದು, ರಾಮಾಯಣದ ಉಪನ್ಯಾಸ ಕೇಳ್ತಿರೋದು. ಎಲ್ಲಿವರೆಗೆ ಅಂದ್ರೆ ಪೂರ್ತಿ ಕಲ್ಪ ಮುಗಿಯುವವರೆಗೂ ಮಾಡ್ತಾ ಇರ್ತಾರೆ. ಅದು ರುದ್ರದೇವರು. ಆ ರುದ್ರದೇವರ ಪಟ್ಟಕ್ಕೆ ಬರುವವರು ಯಾರು, ಭೂತರಾಜರು. ಭೂತರಾಜರಿಂದಲೂ ಉಪಾಸ್ಯನಾದವ ರಾಮ, ಹನುಮಂತನಿಂದಲೂ ಉಪಾಸ್ಯನಾದವ ರಾಮ. ಅದರಿಂದ ದಕ್ಷಿಣಕ್ಕೆ ರಾಮರೂಪವನ್ನ ಚಿಂತನೆ ಮಾಡ್ರಿ ಮೊದಲನೇದು.
ಇದಾದ ಮೇಲೆ ಪಶ್ಚಿಮದಲ್ಲಿ ಯಾರಿದ್ದಾರೆ? ಭೀಮಸೇನ ದೇವರಿದ್ದಾರೆ. ಆ ಭೀಮಸೇನ ದೇವರು ಉಪಾಸನೆ ಮಾಡುವ ರೂಪ ಯಾವುದು? ಕೃಷ್ಣ ರೂಪ. ಅದಕ್ಕಿಲ್ಲಿ ಮಣಿಗ್ರೀವ ವಿಮೋಚನಂ ಅಂತ ಹೇಳಿ, ಶಾಪಾತ್ ಮಣಿಗ್ರೀವ ವಿಮೋಚನಂ. ನಳಕೂಬರ ಮತ್ತೆ ಮಣಿಗ್ರೀವ ಅನ್ನುವಂತಹ ಕುಬೇರನ ಮಕ್ಕಳಾದ ವಿದ್ಯಾಧರರಿಗೆ ಶಾಪ ವಿಮೋಚನೆ ಮಾಡಿದವ ಅವ ಕೃಷ್ಣ. ಆ ಕೃಷ್ಣ ರೂಪ ಯಾರು ಉಪಾಸನೆ ಮಾಡೋದು? ಆ ಕೃಷ್ಣ ರೂಪವನ್ನ ಉಪಾಸನೆ ಮಾಡತಕ್ಕಂಥವರು ಭೀಮಸೇನ ದೇವರು. ಅಲ್ಲಿ ಎದುರುಗಡೆ ಏನಿದೆ? ಭೀಮಸೇನ ದೇವರ ರೂಪ ಇದೆಯಲ್ಲ, ಅದರ ಎದುರುಗಡೆ ಏನಿದೆ? ಧವಳಗಂಗಾ ಇದೆ. ಧವಳಗಂಗಾನಲ್ಲಿ ಏನಿದೆ? ಯಮುನೆಯ ರೂಪ ಇದೆ. ಯಮುನಾ ತೀರ ವಿಹಾರಿಯಾದವ ಯಾರು? ಕೃಷ್ಣ ಅಲ್ವಾ? ಅದಕ್ಕೋಸ್ಕರವಾಗಿ ಕೃಷ್ಣ ರೂಪವೂ ಕೂಡ ಅಲ್ಲಿ ಚಿಂತನೆಗೆ. ಧವಳಗಂಗೆ ಕೃಷ್ಣನನ್ನು ಉಪಾಸನೆ ಮಾಡ್ತಾ ಇದ್ದಾಳು. ಒಂದು ಭಗವಂತ ನನ್ನ ತಂದೆ ಎನ್ನುವ ರೂಪದಿಂದ ಅಲ್ಲಿ ಗಂಗಾ ನದಿ, ಆ ಗಂಗಾ ನದಿಯಲ್ಲಿ ಸಮಸ್ತ ತೀರ್ಥಗಳಿವೆ ಅಂತ ಮುಂದೆ ಹೇಳ್ತಾರೆ. ಅದರಲ್ಲಿರುವ ಯಮುನೆ ಇವ ನನ್ನ ತೀರದಲ್ಲಿ ವಿಹಾರ ಮಾಡಿದವ ಅಂತಲೂ ಉಪಾಸನೆ ಮಾಡ್ತಿದ್ದಾಳೆ. ಹಾಗಾಗಿ ಭೀಮಸೇನ ದೇವರ ರೂಪ, ಭೀಮಸೇನ ದೇವರಿಂದ ಉಪಾಸ್ಯವಾಗುವಂತ ರೂಪ ಅದು ಕೃಷ್ಣ ರೂಪ. ಕೃಷ್ಣ ರೂಪ ಅಲ್ಲಿ ದಕ್ಷಿಣ ಅಂದ್ರೆ ಪಶ್ಚಿಮಕ್ಕೆ ಉಪಾಸನೆ ಮಾಡ್ರಿ. ಇನ್ನು ಉತ್ತರಕ್ಕೆ ಬಂದ್ರೆ, ಈ ಕಡೆಗೆ ಉತ್ತರಕ್ಕೆ ಎಲ್ಲಿ ನಿಮ್ಗೆ ಅರಳಿ ಮರ ಇದೆ, ಆ ಕಡೆ ಉತ್ತರಕ್ಕೆ ಬಂದ್ರೆ ಆ ಉತ್ತರದಲ್ಲಿ ವೇದವ್ಯಾಸ ದೇವರ ರೂಪವನ್ನು ಚಿಂತನೆ ಮಾಡ್ರಿ ಎಂದ್ರು. ಯಾಕೆ ಅಂದ್ರೆ ಅಲ್ಲಿರುವುದು ಮಧ್ವಾಚಾರ್ಯರ ರೂಪ. ಅಲ್ಲಿ ಮಧ್ವಾಚಾರ್ಯರ ರೂಪ ಇದೆ. ಮಧ್ವಾಚಾರ್ಯರ ರೂಪದಿಂದ ಉಕ್ತರಾದವರು ಅಂದ್ರೆ ಉಪಾಸನೆ ಮಾಡಲ್ಪಡುವವರು ವೇದವ್ಯಾಸ ದೇವರು. ಅದಕ್ಕೆ ನೋಡಿ ಉಗ್ರ ವಿಗ್ರಹ ಹಂತಾರಂ ಅಂತಿದೆ ಅಲ್ಲಿ. ಉಗ್ರ ವಿಗ್ರಹ ಹಂತಾರಂ ಅಂದ್ರೆ ಏನು? ಉಗ್ರ ವಿಗ್ರಹ ಅಂತಾರ. ಉಗ್ರ ಅಂದ್ರೆ ಕ್ರೂರವಾದದ್ದು, ವಿಗ್ರಹ ಅಂದ್ರೆ ದೇಹ ವಿಶಿಷ್ಟವಾದದ್ದು ಅಂತ. ಕ್ರೂರವಾದ ದೇಹ ವಿಶಿಷ್ಟವಾದದ್ದು ಯಾವುದು ಅಂತಂದ್ರೆ ಮಿಥ್ಯಾವಾದಗಳು ಅಂತ ಅರ್ಥ. ಈಗ ವೇದವ್ಯಾಸ ದೇವರು ಸಂಹಾರ ಮಾಡಿದ್ಯಾರನ್ನ? ವೇದವ್ಯಾಸ ದೇವರು ಫಿಸಿಕಲ್ ಆಗಿ ಯಾರನ್ನು ಸಂಹಾರ ಮಾಡಲಿಲ್ಲ, ಆದ್ರೆ ವೇದವ್ಯಾಸ ದೇವರು ಮಿಥ್ಯಾಜ್ಞಾನವನ್ನ ಸಂಹಾರ ಮಾಡಿದ್ರು. ಅಂದ್ರೆ ಏನು? ನಾನೇ ದೇವರು ಅನ್ನುವಂತ ಮತ, ನಾನು ದೇವರಂತೆಯೇ ಇದ್ದೇನೆ ಎನ್ನುವ ಮತ, ಎರಡು ಮತಗಳು. ಅವೆರಡೂ ಮತಗಳನ್ನ ಧೂಳೀಪಟ ಮಾಡಿದ್ದು ವೇದವ್ಯಾಸ ದೇವರು. ಆ ವೇದವ್ಯಾಸ ದೇವರ ಉಪಾಸನೆ ಮಾಡಿದ್ರಿಂದಲೇ ಅವೆರಡೂ ಮತವನ್ನ ಇನ್ನಷ್ಟು ಧೂಳೀಪಟ ಮಾಡಿದ್ದು ಮಧ್ವಾಚಾರ್ಯ. ಅದರಿಂದ ಮಧ್ವಾಚಾರ್ಯರಿಂದ ಉಪಾಸಿಸಲ್ಪಡುವಂತ ರೂಪ ಅದು ವೇದವ್ಯಾಸ ದೇವರ ರೂಪ. ಅದನ್ನ ಉತ್ತರಕ್ಕೆ ಚಿಂತೆ ಮಾಡ್ರಿ. ಅದನ್ನು ಹೇಳಲಿಕ್ಕೆ ಉಗ್ರ ವಿಗ್ರಹ ಹಂತಾರಂ ಅಂತ ಹೇಳಿದ್ದಾರೆ. ಇದಾದ ಮೇಲೆ ಪೂರ್ವಕ್ಕೆ ನೀವು ನಿಂತುಕೊಂಡ ತಕ್ಷಣ ಕಾಣುವುದು ಯಾವುದು? ಅಲ್ಲಿ ವಾದಿರಾಜಗುರು ಸಾರ್ವಭೌಮರ ಮೂರ್ತಿ ಇದೆ. ಅದರ ಜೊತೆಗೆ ವಾಯುದೇವರ ಮೂರ್ತಿಯನ್ನು ಚಿಂತನೆ ಮಾಡ್ರಿ. ಅಲ್ಲಿ ಹಯಗ್ರೀವ ರೂಪವನ್ನ ಚಿಂತನೆ ಮಾಡ್ರಿ. ಮೇಲ್ಗಡೆ ಹಯಗ್ರೀವ ರೂಪ ಇದೆ. ಹಯಗ್ರೀವ ರೂಪವನ್ನು ಚಿಂತನೆ ಮಾಡ್ರಿ. ಇಲ್ಲಿಗೆ ಪೂರ್ವಕ್ಕೆ ಹಯಗ್ರೀವ, ದಕ್ಷಿಣಕ್ಕೆ ರಾಮ, ಪಶ್ಚಿಮಕ್ಕೆ ಕೃಷ್ಣ, ಮತ್ತೆ ಉತ್ತರಕ್ಕೆ ವೇದವ್ಯಾಸ ದೇವರು. ಈ ರೂಪವನ್ನ ಚಿಂತನೆ ಮಾಡಿಕೊಂಡು ಪ್ರದಕ್ಷಿಣೆ ಹಾಕಬೇಕು. ಆ ಪ್ರದಕ್ಷಿಣೆ ಹಾಕಿದ್ರೆ ಅಲ್ಲಿಗೇನಾಗತ್ತೆ ಅಂದ್ರೆ ಎಲ್ಲ ವೃಂದಾವನಗಳಿಗೂ ಕೂಡ ಪ್ರದಕ್ಷಿಣೆ ಹಾಕಿದ ಪುಣ್ಯ ಬರ್ತದಲ್ಲಿ. ಎಲ್ಲ ವೃಂದಾವನದಲ್ಲಿರುವಂತ ದೇವತಾ ವಿಶೇಷಗಳು ಅಲ್ಲಿವೆ ಎನ್ನುವುದನ್ನ ಇಲ್ಲಿ ತಿಳಿಸಿಕೊಡ್ತಾರೆ. ಅದಕ್ಕೋಸ್ಕರ ಇಷ್ಟು ವಿಷಯ. ಈಗ ಅಲ್ಲಿ ಹಯಗ್ರೀವ ದೇವರನ್ನ ತಿಳ್ಕೊಳ್ಳುವಾಗ ಏನ್ ತಿಳ್ಕೊಳ್ಳೋದು ಅಂದ್ರೆ ಅಲ್ಲಿ ನೋಡಿ ಉಗ್ರ ವಿಗ್ರಹ ಹಂತಾರಂ ಅನ್ನುವುದನ್ನ ಹಯಗ್ರೀವ ದೇವರಿಗೂ ತೆಗೆದುಕೊಂಡು ಬಿಡ್ರಿ. ಅಲ್ಲಿ ಇನ್ನೊಂದು ಭಕ್ತಾಭಯ ಕರಗ್ರಹಂ ಅನ್ನುವುದಿದೆ. ಭಯ ಕರಗ್ರಹಂ ಅನ್ನುವುದನ್ನ ಅದನ್ನ ಹಯಗ್ರೀವ ದೇವರಿಗೆ ತೆಗೆದುಕೊಳ್ಳ್ರಿ. ಭಕ್ತಾಭಯ ಕರಗ್ರಹಂ ಅಂದ್ರೆ ಏನು? ದೊಡ್ಡ ಭಕ್ತರು ಯಾರು ಭಗವಂತನಿಗೆ? ಬ್ರಹ್ಮದೇವರು. ಬ್ರಹ್ಮದೇವರ ಕರದಿಂದ ಜಾರಲ್ಪಟ್ಟದ್ದು ಏನದು? ವೇದಗಳು. ಬ್ರಹ್ಮದೇವರು ತಾವು ನಿದ್ದೆ ಮಾಡುವವರಂತೆ ನಾಟಕ ಮಾಡಿದ್ರು ದಿನಕಲ್ಪದ ಕೊನೆಯಲ್ಲಿ ಬೇಕಂತಲೇ. ಅವಾಗ ಅವರ ಮುಖದಿಂದ ವೇದದ ಅಭಿಮಾನಿ ದೇವತೆಗಳು ಜಾರಿದ್ರಂತೆ ಬೇಕಂತ. ಅಲ್ಲಿ ಹಯಗ್ರೀವಾಸುರ ಅಂತಿದ್ದ, ಅವ ಕದ್ದುಕೊಂಡು ಹೋಗಿಬಿಟ್ಟ ಅದನ್ನ. ಬ್ರಹ್ಮದೇವರು ಅವಾಗ ಸ್ತೋತ್ರ ಮಾಡಿದಾಗ ಭಗವಂತ ತಾನು ಮತ್ಸ್ಯ ರೂಪವನ್ನ ಧಾರಣೆ ಮಾಡಿ ಹಯಗ್ರೀವಾಸುರನನ್ನು ಸಂಹಾರ ಮಾಡಿ ಮತ್ತೆ ಆ ವೇದಗಳನ್ನು ತಂದು ಬ್ರಹ್ಮದೇವರಿಗೆ ಕೊಟ್ಟ. ಬ್ರಹ್ಮದೇವರಿಗೆ ಕೊಟ್ಟದ್ದಷ್ಟೇ ಅಲ್ಲದೆ ವೇದಗಳ ಮುಖ್ಯ ಫಲವನ್ನ ಹಯಗ್ರೀವ ರೂಪದಿಂದಲೇ ಸ್ವಾಮಿ ಉಪದೇಶ ಮಾಡಿದಾದ್ದರಿಂದ ಭಕ್ತಾಭಯ ಕರಗ್ರಹಂ ಅನ್ನುವುದರಿಂದ ಹಯಗ್ರೀವ ರೂಪದ ಚಿಂತನೆಯೂ ಆಯಿತು. ಅಲ್ಲಿಗೆ 4 ರೂಪಗಳು ವಿಶೇಷವಾಗಿ ವೃಂದಾವನದ 4 ದಿಕ್ಕುಗಳಲ್ಲಿ ಚಿಂತನೆ ಮಾಡ್ರಿ ಎನ್ನುವುದನ್ನ ಇಲ್ಲಿ ತಿಳಿಸಿಕೊಡ್ತಾರೆ. ಇದು ವಿಶೇಷ. ಇನ್ನೊಂದು ಇದಾದ ಮೇಲೆ ನೋಡ್ರಿ, ಇಲ್ಲಿ 5ನೇ ಶ್ಲೋಕದಲ್ಲಿ 4-5 ಶಕ್ರರಾಜ್ಯ ಪ್ರದಾತಾರಂ ಶಕ್ರಚಂಕಧರಂ ಹರಿಂ ನಕ್ರಮೋಚಿತ ಹಸ್ತೀಂದ್ರಂ ವಕ್ರಬುದ್ಧಿ ವಿದಾರಣಂ ಶುಕ್ರೇ ವಕ್ರೇಪಿ ಹರ್ತಾರಂ ಬಲಿರಾಜ್ಯಂ ಮಹಾಪ್ರಭುಂ ವೃಂದಾವನಗತಂ ವಂದೇ ಬ್ರಹ್ಮರುದ್ರೇಂದ್ರ ವಂದಿತಂ.
ಮೊದಲನೇದೀಗ ಶಕ್ರರಾಜ್ಯ ಪ್ರದಾತಾರಂ. ಶಕ್ರರಾಜ್ಯ ಪ್ರದಾತಾರಂ ಅಂದ್ರೆ ಏನು? ಶಕ್ರ ಅಂದ್ರೆ ಇಂದ್ರದೇವರು. ಇಂದ್ರದೇವರಿಗೆ ರಾಜ್ಯವನ್ನು ಕೊಟ್ಟವ ಭಗವಂತ ವಾಮನ ರೂಪದಿಂದ ವಾಮನನಾಗಿ ಬಂದು ಬಲಿಯನ್ನ ನಿಗ್ರಹ ಮಾಡಿ ಇಂದ್ರದೇವರ ಕೈತಪ್ಪಿದ್ದಂತ ರಾಜ್ಯವನ್ನ ಕೊಡಿಸಿದ. ಸುಮಾರು ಸತಿ ಕೊಡಿಸಿದ್ದಾನೆ ಸ್ವಾಮಿ. ಇಂದ್ರದೇವರಿಗೆ ಒಂದ್ಸತಿ ಅಲ್ಲ ರಾಜ್ಯ ತಪ್ಪಿದ್ದು, ಗೌತಮರ ಶಾಪದಿಂದ. ಗೌತಮರ ಶಾಪ ಕೊಟ್ಟರಲ್ಲ, ಏನು ಅಂದ್ರೆ ನಿನ್ನ ರಾಜ್ಯ ಸ್ಥಿರವಾಗದೆ ಹೋಗಲಿ ಅಂತ ಶಾಪ ಕೊಟ್ಟಿದ್ದಾರೆ. ಹಾಗಾಗಿ ಪ್ರತಿ ಬಾರಿಯೂ ಕೂಡ 3-4 ಬಾರಿ ಆಗಿದೆ ಅದು. ಒಮ್ಮೆ ಬಲಿ ಚಕ್ರವರ್ತಿ ಇಂದ್ರದೇವರ ಪದವಿಯಲ್ಲಿ ಕೂತಿದ್ದ, ಹಿರಣ್ಯಕಶಿಪು ಕೂತಿದ್ದ, ನಹುಷ ಕೂತಿದ್ದ, ಸುಮಾರು ಜನ ಕೂತಿದ್ದಾರಲ್ಲಿ. ಅವರೆಲ್ಲರೂ ಕೂಡ ಇಂದ್ರದೇವರಿಂದ ಪದವಿಯನ್ನು ಕಸಿದುಕೊಂಡಾಗ ಇಂದ್ರದೇವರ ಪರವಾಗಿ ನಿಂತು ಇಂದ್ರದೇವರಿಗೆ ಮತ್ತೆ ಅವರ ರಾಜ್ಯ ಕೈಗೆ ಎಟುಗುವಂತೆ ಮಾಡಿದ್ದು ಭಗವಂತನೇ. ಯಾಕೆಂದ್ರೆ ಭಗವಂತ ಕೂಡಿಸಿರೋದು ಇಂದ್ರದೇವರನ್ನ. ಈ ಇಂದ್ರದೇವರಿದ್ದಾರಲ್ಲ, ಇವರದ್ದು ವಿಶೇಷ ಏನು ಅಂದ್ರೆ ಇವರು 2 ಮನ್ವಂತರಕ್ಕೆ ಇವರೇ ಇಂದ್ರದೇವರು. ಚಾಕ್ಷುಷ ಮನ್ವಂತರ ಮತ್ತೆ ವೈವಸ್ವತ ಮನ್ವಂತರಕ್ಕೆ ಶಚೀಪತಿಯಾದ ಪುರಂದರ, ಇವು 2 ಮನ್ವಂತರಕ್ಕೆ ಒಬ್ಬರೇ ಇಂದ್ರದೇವರು. ಈ ಇಂದ್ರದೇವರಿಗೆ 2 ಮನ್ವಂತರದ ಇಂದ್ರದೇವರ ಅಧಿಪತ್ಯ ಕೊಟ್ಟಿದ್ದಾನೆ. ಯಾವಾಗ ಅವರ ಕೈಯಿಂದ ಇಂದ್ರ ಪದವಿ ತಪ್ಪಿದರೂ ಕೂಡ ಭಗವಂತ ತಾನು ಕೂಡಿಸಿದ. ಇಂದ್ರದೇವರು ಕೇಳಿದ್ರಂತೆ, ಅಲ್ಲ ಸ್ವಾಮಿ, ಈ ಮೂಲ ಪದವಿ ಇದೆಯಲ್ಲ, ನೀನು ಕೂಡಿಸ್ತಾ ಇರ್ತಿ, ಯಾರೋ ಬಂದು ನನ್ನ ತಳ್ತಾ ಇರ್ತಾರೆ, ನೀ ಕೂಡಿಸ್ತಾ ಇರ್ತಿ, ಯಾರೋ ಬಂದು ತಳ್ತಾ ಇರ್ತಾರೆ, ಮತ್ತೆ ಬ್ರಹ್ಮದೇವರ ಹತ್ರಕ್ಕೆ ಹೋಗೋದು, ಬ್ರಹ್ಮದೇವರು ನಿಮ್ಮ ಹತ್ರ ಕರ್ಕೊಂಡು ಬರೋದು, ನಾವು ನಿಮ್ ಪ್ರಾರ್ಥನೆ ಮಾಡೋದು, ನೀನು ಮತ್ತೆ ಯಾವುದೋ ಒಂದು ಅವತಾರವನ್ನ ತಾಳೋದು, ಮತ್ತೆ ಅವತಾರದಿಂದ ನನ್ನನ್ನು ಕೂಡಿಸೋದು. ಇರ್ಲಿ, ನನಗೂ ಸ್ವಲ್ಪ ಟೆನ್ಷನ್ ಜಾಸ್ತಿ ಆಯ್ತು. ನನಗೆ ಟೆನ್ಷನ್ ಲೆಸ್ ಆದ ಒಂದು ಪದವಿ ಬೇಕು. ಅಂದ್ರೆ ನನಗೆ ಯಾವುದು ಒತ್ತಡ ಇರಬಾರ್ದಲ್ಲಿ. ನನ್ನ ಪದವಿಯನ್ನು ಯಾರಾದರೂ ಕಸಿದುಕೊಂಡಾರು ಅನ್ನುವ ಒತ್ತಡ ಇಲ್ಲ ಅಂದ್ರೆ ನಾನು ಉಪಾಸನೆ ಮಾಡಬಹುದು. ಯಾವಾಗಲೂ ನನ್ನ ಪದವಿ ಎನ್ನುವುದು ಸ್ಥಿರವಲ್ಲ ಅಂತ ಗೊತ್ತಾದ್ರೆ ಉಪಾಸನೆ ಮಾಡೋದು ಹೇಗೆ? ನನ್ನ ಪದವಿ ಎನ್ನುವುದು ಸ್ಥಿರ ಅಂತ ಗೊತ್ತಾದರೆ ಪದವಿಯ ಬಗ್ಗೆ ಇರುವ ಚಿಂತೆ ಹೋಗಿಬಿಡುತ್ತದೆ. ಅದಾದಾಗ ಏನು ಅಂದ್ರೆ ಭಗವಂತನನ್ನು ಉಪಾಸನೆ ಮಾಡಬಹುದು ಅಂತ. ಈಗ ಕೆಲಸ ಗ್ಯಾರಂಟಿ ಇದೆಯೋ ಇಲ್ವೋ ಅಂತಲೇ ಗ್ಯಾರಂಟಿ ಆಗದೆ ಹೋದ್ರೆ, ಈ ಕೆಲಸ ಪರ್ಮನೆಂಟ್ ಅಲ್ಲೋ ಗ್ಯಾರಂಟಿ ಆಗದೆ ಅವ್ರ ನೈಪುಣ್ಯತೆ ಯಾಕೆ ತೋರಿಸ್ತಾನ ಅವನು? ಅಲ್ಲ, ನಾನು ಎಲ್ಲ ಚೆನ್ನಾಗಿ ಮಾಡ್ಕೊಟ್ಬಿಟ್ಟು ನಾಳೆ ಕೆಲಸದಿಂದ ಹೋಗು ಅಂತ ಅಂದ್ಬಿಟ್ರೆ ಬೇಡ ಕತೆ. ಎಷ್ಟು ಬೇಕೋ ಇವತ್ತಿಗೆ ಅಷ್ಟು ಮಾಡೋಣ ಸಾಕು, ಯಾರಿಗೂ ನನ್ನ ನೈಪುಣ್ಯತೆ ತೋರಿಸೋದು ಬೇಡ ಅಂತ ಅವನೇನ್ ಮಾಡ್ತಾನೆ, ತನ್ನ ನೈಪುಣ್ಯತೆ ತನ್ನೊಳಗೆ ಇಟ್ಟುಕೊಳ್ತಾನೆ. ಅವನಿಗೆಲ್ಲ ಲಾಸ್, ಅದು ಸಮಾಜಕ್ಕೆ ಲಾಸ್ ಆಗತ್ತೆ. ಸಮಾಜಕ್ಕೆ ಮಾತ್ರ ಅಲ್ಲ, ಅದು ಪ್ರಪಂಚಕ್ಕೆ ಅವನಿಂದ ದೊರೆಯಬಹುದಾಗಿರ್ತಕ್ಕಂಥ ಉತ್ತಮವಾದ ಕೊಡುಗೆ ತಪ್ಪಿ ಹೋಗ್ತದೆ. ಅದಕ್ಕೆ ಏನ್ ಮಾಡಬೇಕು ಅಂದ್ರೆ, ನಿನ್ನ ಹೊಟ್ಟೆ ಬಟ್ಟೆಯ ಚಿಂತೆಯನ್ನ ನಮಗೆ ಬಿಟ್ಬಿಡಪ್ಪ, ನಿನ್ನಲ್ಲಿ ಏನು ಅಡಗಿದೆ ವಿದ್ಯೆ, ಆ ವಿದ್ಯೆಯನ್ನ ಆವಿಷ್ಕಾರ ಮಾಡಿ ಸಮಾಜಕ್ಕೆ ಕೊಡು ಅಂತ ಕೊಡಬೇಕು. ಈ ಕೆಲಸವನ್ನ ಮಾಡ್ತಿದ್ದವರೇ ಸತ್ಯಧ್ಯಾನ ತೀರ್ಥರು, ವಿದ್ಯಾರತ್ನಾಕರ ತೀರ್ಥರು, ವಿದ್ಯಾಪ್ರಸನ್ನ ತೀರ್ಥರು, ಅವರೆಲ್ಲ ಯಾರ ಆ ಸ್ವಾಮಿಗಳಿದ್ರು, ಅವ್ರು ಯಾರು ದೊಡ್ಡ ಪಂಡಿತರು ಅಂತ ಗೊತ್ತಾಗಿತ್ತು ಅವ್ರನ್ನ ಕರೆಸ್ತಿದ್ರು. ಕೃಷ್ಣರಾಜ ಒಡೆಯರು, ನಾಲ್ವಡಿ ಕೃಷ್ಣರಾಜ ಒಡೆಯರು ಮಾಡ್ತಿದ್ದು ಅದೇ ಕೆಲಸವೇ. ಅವರೆಲ್ಲ ರಾಜಾಶ್ರಯ ಸನ್ಯಾಸಿಗಳಾಶ್ರಯ ಪಡೆದ್ರು ಅಂತಲೇ ಅವರೆಲ್ಲ ದೊಡ್ಡವರಾಗಿದ್ದು. ಇಲ್ಲ ಕುಮಾರವ್ಯಾಸನೂ ಬರ್ತಿರ್ಲಿಲ್ಲ, ತಿಮ್ಮಣ್ಣ ಕವಿಯೂ ಬರ್ತಿರ್ಲಿಲ್ಲ, ಅವ್ರು ಯಾರು ಬರ್ತಿರ್ಲಿಲ್ಲ, ಅವರಿಗೆಲ್ಲ ರಾಜಾಶ್ರಯ ಕೊಟ್ಟದ್ದು. ಅವರನ್ನು ಕರೆದೇನು ಹೇಳೋರು, ನೀವು ಪರಿಪೂರ್ಣವಾಗಿ ನೀವು ಆವಿಷ್ಕಾರದಲ್ಲಿ, ನೀವು ಯಾವುದೋ ಒಂದು ಕವಿತ್ವವೋ, ಇನ್ನೊಬ್ಬ ಯಾರು ವಿಜ್ಞಾನವೋ, ಇನ್ನೊಬ್ಬ ಭೂಗೋಳದಲ್ಲಿಯೋ ಏನೋ ಒಂದು ಸಾಧನೆ ಮಾಡ್ತಿದ್ದಾನೆ, ನೀವು ನಿಮ್ಮ ಮನೆಯ ಚಿಂತೆಯನ್ನ ಬಿಟ್ಟುಬಿಡ್ರಿ. ನಿಮ್ಮಲ್ಲಿ ಏನು ವಿದ್ಯೆ ಸುಪ್ತವಾಗಿದೆ, ಸುಪ್ತವಾಗಿರುವ ವಿದ್ಯೆ ಎನ್ನುವುದು ವ್ಯಕ್ತವಾಗಿ ಸಮಾಜಕ್ಕೆ ಉಪಕಾರಿಯಾಗುವುದಕ್ಕೆ ಏನು ಬೇಕೋ ಆ ಪ್ರಮಾಣದಲ್ಲಿ ನೀವು ಸದಾಕಾಲ ಪ್ರಾಯೋಗಿಕವಾಗಿರ್ತಕ್ಕಂಥದ್ದನ್ನು ಮಾಡ್ತೀರಿ, ಪ್ರಯೋಗವನ್ನು ಮಾಡ್ತಾ ಇರಿ. ನಿಮ್ಮ ಮನೆಯ ಜವಾಬ್ದಾರಿ ನಾವು ನೋಡಿಕೊಳ್ತೇವೆ, ನಿಮ್ಮ ಮನೆಯ ಸಂಸಾರದ ಜವಾಬ್ದಾರಿ ನಮ್ಮದಿರಲಿ ಅಂತ ಅವರೆಲ್ಲ ಹೇಳಿದ್ರು. ಆದ್ದರಿಂದಲೇ ಅಂತಂತ ಗ್ರಂಥಗಳು ಬಂತು, ಅಂತ ಅಭೂತಪೂರ್ವವಾದ ಚಿಂತನೆಯೂ ಬಂತು. ಇವತ್ತು ಯಾರು ಹೇಳೋರು? ಯಾರು ನಿಮ್ ಸಂಸಾರದ ಜವಾಬ್ದಾರಿ ನಾವು ನೋಡ್ಕೋತೀವಿ ಆಚಾರ್ಯ, ನೀವು ಉಪನ್ಯಾಸ ಮಾಡ್ಕೊಂಡಿರಿ ಅಂತ ಯಾರು ಹೇಳ್ತಾರ? ಹೇಳಲ್ಲ. ಅದಕ್ಕೇನ್ ಮಾಡ್ತಾರೆ ಹೇಳಿ? ಅದಕ್ಕೇನು ಅಂತಂದ್ರೆ ಪರಿಪೂರ್ಣವಾಗಿರ್ತಕ್ಕಂಥ ಚಿಂತನೆ ನಿಮಗೆ ಯಾವ ಉಪನ್ಯಾಸದಲ್ಲೂ ಸಿಗಲ್ಲ. ಯಾಕೆ ಗೊತ್ತಾ? ಅದು ಸ್ವಲ್ಪ ಕಳ್ಳಾಟ ಒಳಗಡೆ ಹಿಡಿತದೆ. ಏನು ಅಂದ್ರೆ ಇರೋ ವಿಚಾರ ಎಲ್ಲ ಇವತ್ತೇ ಹೇಳಿಬಿಟ್ರೆ ನಾನು ಮುಂದಿನ ವರ್ಷ ಕರೆಸಿದ್ರೆ ನಾನೇನ್ ಮಾಡ್ಲಿ ಅಂತ ಬರ್ತದೆ ಮನಸ್ಸಲ್ಲಿ. ನೀವು ಶ್ರೀನಿವಾಸ ಕಲ್ಯಾಣ 50 ಸತಿ ಕೇಳ್ರಿ, 50 ಸತಿಯೂ ನಾನು ಪೂರ್ತಿ ಹೇಳಕ್ಕಾಗಲ್ಲ. ಯಾಕೆಂದ್ರೆ ಇನ್ನೊಂದ್ ಸತಿ ಕರೆಸ್ದಾಗ ಏನ್ ಮಾಡ್ಲಿ ಅನ್ನೋದು ಒಳಗಿದ್ರೆ ಹಿಡ್ಕೋತೇನೆ. ಯಾಕಂಗಾಗ್ತದೆ ಅಂದ್ರೆ ಗೊತ್ತಿ, ಈಗ ನಾನು ಮನೆಯನ್ನ ನೋಡ್ಕೊಳ್ಬೇಕು ಅಂತ ಬಂದಾಗ ಜ್ಞಾನ ಅನ್ನುವುದು ವಿಕಸಿತವಾಗಲ್ಲ, ಅದು ಸಂಕುಚಿತವಾಗ್ತದೆ. ಜ್ಞಾನ ವಿಕಸಿತವಾಗಬೇಕಾದ್ರೆ ಜವಾಬ್ದಾರಿ ತಗೊಳ್ಳೋನು ಒಬ್ಬ ಇರಬೇಕು. ಆ ಜವಾಬ್ದಾರಿ ತಗೊಳ್ಳೋನು ಒಬ್ಬ ಇದ್ದಾಗಲೇ ಉಪಾಸನೆಯು ಚೆನ್ನಾಗತ್ತೆ, ಜ್ಞಾನದ ವಿಕಾಸವೂ ಚೆನ್ನಾಗತ್ತೆ, ಎದುರುಗಡೆ ಇರುವ ಶಿಷ್ಯರಿಗೆ ಪರಿಪೂರ್ಣವಾದ ಜ್ಞಾನ ಬರ್ತದೆ. ಇದನ್ನ ಕೇಳಿದ್ರಂತೆ ಇಂದ್ರದೇವರು. ನೋಡಿ, ನಿಮಗೆ ಬೇರೆ ಕಡೆ ಇಲ್ಲ, ಇಲ್ಲಿ ಇಂದ್ರದೇವರು ಕೇಳಿದ್ರು, ಭಗವಂತ ನನ್ನ ಸ್ವಾಮಿ, ನನಗೆ ಒಂದು ಪದವಿ ಬೇಕು. ಏನ್ ಪದವಿ? ನನ್ನ ಪದವಿಯನ್ನ ಇನ್ನೊಬ್ಬರು ಕಿತ್ತುಕೊಳ್ಳಬಾರದು, ನನ್ನ ಪದವಿಯನ್ನ ಇನ್ನೊಬ್ಬರು ಕಿತ್ತುಕೊಂಡು ನನ್ನನ್ನು ಓಡಿಸ್ತಾರ ಪದವಿಯಿಂದ ಅಂತ ಆಗಬಾರದು. ಆ ತರ ಒತ್ತಡವಿಲ್ಲದೆ ಇರತಕ್ಕಂಥ ಪದವಿಯನ್ನ ಕೊಡ್ತೀಯಾ? ಉಪಾಸನೆ ಮಾಡ್ತೇನೆ ಸ್ವಾಮಿ ಅಂತ ಕೇಳಿದಾಗ ಭಗವಂತ ಅವರನ್ನ ಕುಶನನ್ನಾಗಿ ಹುಟ್ಟಿಸಿ ರಾಮಾವತಾರದಲ್ಲಿ
ರಾಮದೇವರಿಗೆ ದೊಡ್ಡ ಮಗ ಯಾರು? ಕುಶ. ಅವ ಇಂದ್ರದೇವರ ಅವತಾರ, ಅವ ಕುಶನಾಗಿ ಅವತಾರ ಮಾಡುವಂತೆ ಮಾಡಿ ರಾಮದೇವರು ತನ್ನ ರಾಜ್ಯದಲ್ಲಿ ಕೂಡಿಸಿಬಿಟ್ರು. ಅದು ಯಾರು ಬರ್ತಾರೋ ನೋಡೋಣ, ನಿನ್ನ ಕೆಳಗಾಕಲಿಕ್ಕೆ ನೋಡ್ತೇನೆ ನಾನು ಅಂತ. ಅದು ರಾಮದೇವರು ಕೂತಂತಹ ಸಿಂಹಾಸನದಲ್ಲಿ ಅವ ಕೂತದ್ದರಿಂದ ಕುಶನ ತಂಟೆಗೆ ಯಾರೂ ಬರಲಿಲ್ಲ. ಕುಶ ಇರುವಷ್ಟು ಕಾಲ 1,00,000 ವರ್ಷಗಳ ಕಾಲ ಕುಶ ರಾಜ್ಯವನ್ನಾಳಿದ ಅಂತಿದೆ ಅಲ್ಲಿ. ಆ 1,00,000 ವರ್ಷವನ್ನಾಳಿದಾಗ ಭಗವಂತನ ಉಪಾಸನೆಯನ್ನು ಅದ್ಭುತವಾಗಿ ಮಾಡಿಕೊಂಡ. ಇದನ್ನ ಕೊಟ್ಟವ ಅಂತ ಇಲ್ಲಿ ಶಕ್ರ ರಾಜ್ಯ ಪ್ರದಾತಾರಂ ಅಂದ್ರೆ ಅದು ಇಂದ್ರದೇವರಿಗೆ ಕಳೆದು ಹೋದ ರಾಜ್ಯವನ್ನ, ಅವರ ಕೈ ತಪ್ಪಿದ ರಾಜ್ಯವನ್ನ ಕೊಟ್ಟರು ಅನ್ನೋದು ಒತ್ತಟ್ಟಿಗಿರಲಿ. ಅದೇ ಇಂದ್ರದೇವರಿಗೆ ಕೈ ತಪ್ಪಿ ಹೋಗದೇ ಇರುವ ರಾಜ್ಯವನ್ನ ಕೊಟ್ಟವನು ಭಗವಂತನೇ. ಇಲ್ಲಿ ವಿಶೇಷ ಏನು ಗೊತ್ತಾ, ಅದು ಮೂಲ ರೂಪದಲ್ಲಲ್ಲ, ಅವತಾರ ರೂಪದಲ್ಲಿ. ಅದೇ ಇಂದ್ರದೇವರು ವಾಲಿಯಾಗಿ ಹುಟ್ಟಿದ್ರಲ್ಲ, ವಾಲಿಯಾಗಿ ಹುಟ್ಟಿದಾಗ ಇದೇ ಭಗವಂತ ಅವರ ರಾಜ್ಯವನ್ನ ಕೈತಪ್ಪುವಂತೆ ಮಾಡಿದ, ಕೊಂದು ಬಿಟ್ಟ ವಾಲಿಯನ್ನ. ಅದೇ ವಾಲಿ ತಾನು ಪ್ರಾಣ ಬಿಡುವಾಗ ತಿದ್ದುಕೊಂಡಾದ್ದರಿಂದಲೇ ಅದೇ ವಾಲಿ ರಾಮದೇವರ ಮಗನಾಗಿ ಹುಟ್ಟಿದ ಕುಶನಾಗಿ ಸಂಪೂರ್ಣವಾಗಿ ರಾಜ್ಯವನ್ನಾಡಿದ. ಅವ ನೋಡಿ ಮಾಡಿದ್ದು ಕಿಷ್ಕಿಂಧ ರಾಜ್ಯವನ್ನ ತ್ಯಾಗ ಮಾಡಿದ್ದರಿಂದ ಅವನಿಗೆ ಅಯೋಧ್ಯ ರಾಜ್ಯ, ಕೋಸಲ ದೇಶದ ರಾಜ್ಯ ಸಿಕ್ಕಿದ್ದು. ಇಲ್ಲ ಸ್ವಾಮಿ, ನನಗೆ ಕಿಷ್ಕಿಂಧ ರಾಜ್ಯವೇ ಬೇಕು ಅಂತ ಅವನು ಪಟ್ಟಿಡಿದಿದ್ರೆ ಅವನಿಗೆ ಅಯೋಧ್ಯ ರಾಜ್ಯವೂ ಸಿಕ್ತಿರ್ಲಿಲ್ಲ, ರಾಮದೇವರ ಮಗನಾಗುವಂತ ಯೋಗವೂ ತಪ್ಪಿ ಹೋಗ್ತಾ ಇತ್ತು. ಅದಕ್ಕೆ ಕೆಲವು ಸಂದರ್ಭದಲ್ಲಿ ಚಿಕ್ಕದ್ದನ್ನ ತ್ಯಾಗ ಮಾಡಿ ದೊಡ್ಡದ್ದನ್ನ ಪಡೆಯಿರಿ. ಅದಕ್ಕೆ ಇಲ್ಲಿ ಉಪಾಸನೆಯನ್ನು ಮಾಡಬೇಕು. ಶಕ್ರ ರಾಜ್ಯ ಪ್ರದಾತಾರಂ, ಇದು ಉಪಾಸನೆ ಮಾಡ್ರಿ. ಇಂದ್ರದೇವರಿಗೆ ಅವರ ಯೋಗ್ಯತಾನುಸಾರವಾಗಿ ರಾಜ್ಯವನ್ನ ಕೊಟ್ಟಂತ ಸ್ವಾಮಿ, ನನಗೂ ನನ್ನ ಸಾಧನೆ ಮಾಡಿಕೊಳ್ಳಲಿಕ್ಕೆ ಒಂದು ರಾಜ್ಯ ಅಂದ್ರೆ ನಮಗೆ ರಾಜ್ಯದ ಮೇಲೆ ಕೂಡಿಸ್ಬೇಕು ಅಂತಲ್ಲ, ನಮಗೆ ಯಾವ ಚಿಂತೆಯೂ ಇಲ್ಲದೆ, ಅಂದ್ರೆ ಲೌಕಿಕವಾಗಿರ್ತಕ್ಕಂಥ ಚಿಂತೆ, ಹೊಟ್ಟೆ ಬಟ್ಟೆಗೇನು ಚಿಂತೆ, ನಾಳೆಗೇನು ಚಿಂತೆ ಎನ್ನುವ ಚಿಂತೆಗಳಿಲ್ಲದೆ ಸಾಧನೆ ಮಾಡಲಿಕ್ಕೆ ಅನುಕೂಲವಾದ ವಾತಾವರಣವನ್ನು ನಿರ್ಮಾಣ ಮಾಡಿಕೊಡು ಅಂತ ಪ್ರಾರ್ಥನೆ ಮಾಡಿಕೊಡ್ತಾನೆ ಸ್ವಾಮಿ. ಆವಾಗ ನೀವು ಸಾಧನೆಯನ್ನು ಮಾಡಿಕೊಳ್ಳಬಹುದು, ಉಪಾಸನೆ ಮಾಡಿಕೊಳ್ಳಬಹುದು, ಅಧ್ಯಯನ ಮಾಡಬಹುದು, ಎಲ್ಲವನ್ನ ಮಾಡಬಹುದು. ಅದಕ್ಕೆ ಶಕ್ರ ರಾಜ್ಯ ಪ್ರದಾತಾರಂ ಇದೊಂದು. ಎರಡನೇದು ನೋಡಿ, ಇದು ರಾಮರೂಪದಲ್ಲಾಯ್ತಾ. ಕೃಷ್ಣ ರೂಪದಲ್ಲಿ ಪ್ರತಿ ಬಾರಿ ಅವರಿಗೆ ದುಃಖ ಬಂದಾಗಲೂ, ಪ್ರತಿ ಬಾರಿ ಸಂಕಟ ಬಂದಾಗಲೂ ಕೃಷ್ಣ ಯಾರ ಪರವಾಗಿ ನಿಂತದ್ದು? ಅರ್ಜುನನ ಪರವಾಗಿ ನಿಂತದ್ದು. ಎಷ್ಟು ಬಾರಿ ಅರ್ಜುನ ಅವಮಾನ ಮಾಡಿದ ಕೃಷ್ಣನಿಗೆ? ಲೆಕ್ಕವೇ ಇಲ್ಲ. ಅಷ್ಟು ಬಾರಿ ಅರ್ಜುನ ಅವಮಾನ ಮಾಡಿದ್ದಾನೆ. ತೃಣಾವಹ ಅನ್ನುವ ಬ್ರಾಹ್ಮಣನ ಕತೆ ಬರ್ತದಲ್ಲ, ಅವ ಬಂದ ಪ್ರತಿ ಬಾರಿ ನನ್ನ ಮಕ್ಕಳು ಹುಟ್ಟಿದಾಗ ಮಕ್ಕಳೆಲ್ಲ ಮಾಯವಾಗ್ತಾ ಇದ್ದಾರೆ, ಅದಕ್ಕೆ ಈ ಬಾರಿ ನಾನು ಕೃಷ್ಣನನ್ನ ಕೇಳಲಿಕ್ಕೆ ಬಂದಿದ್ದೇನೆ ಅಂದ್ರೆ ಏನಂತಾನೆ ಅರ್ಜುನ ಗೊತ್ತಾ? ಕೃಷ್ಣ ಯಾಕೆ ಬೇಕೋ ಇಂಥ ಕೆಲಸಕ್ಕೆ ನಾನು ಬರ್ತೇನೆ ನಡಿ, ಅದು ಯಾವನ್ ಕತ್ಕೊಂಡು ಹೋಗ್ತಾನೋ ನೋಡೋಣ ಅಂದ. ಇವನು ತೃಣಾವಹ ಅಂತ ಹೇಳ್ದ. ಕೃಷ್ಣನನ್ನ ಬಿಟ್ಟು ಬೇರೆಯವ್ರ ಕೈಲಿ ಕೆಲಸ ಆಗಲ್ಲ, ಸುಮ್ಮನಿರು ಅರ್ಜುನ, ನೀನ್ ಮಾತಾಡಬೇಡ ಅಂದ್ರೆ ಅರ್ಜುನ ಏನಂತಾನೆ ಗೊತ್ತಾ? ನಾಹಂ ಯಾದವಂ, ನಾನೇನ್ ನನ್ನ ಕೈಲಾಗದೆ ಇರ್ಲಿಕ್ಕೆ ನಾನೇನ್ ಕೃಷ್ಣನ ಅಂತ ಕೇಳಿಬಿಟ್ಟ. ಯಾರು ಇದೆ ಅರ್ಜುನ? ಕೈಲಾಗದೆ ನಾನು ಕೊಟ್ಟ ಮಾತನ್ನು ಹಿಂತೆಗೆದುಕೊಳ್ಳಿಕ್ಕೆ ನಾನು ಕೃಷ್ಣ ಅಲ್ಲ ಅಂತಾನೆ ಅರ್ಜುನ. ಯಾವ ಅರ್ಜುನ ಬದುಕಿರೋದು ಕೃಷ್ಣನ ದಯದಿಂದ ಅಂದುಬಿಟ್ಟ. ಕಲಿಯಾವೇಶ ಒಳಗಡೆ ಅನ್ನಿಸ್ಬಿಡ್ತು. ಹಾಗಾದ್ರೆ ಅವನು ಕೇಳ್ದ, ಅಕಸ್ಮಾತ್ ನೀನು ಕಾಪಾಡ್ಲಿಕ್ಕೆ ಅಂತ ನಿಂತಾಗಲು ಒಂದು ವೇಳೆ ನನ್ನ ಕೈಗೆ ಮಕ್ಕಳು ದಕ್ಕಲಿಲ್ಲ ಅಂದ್ರೆ ಏನ್ ಮಾಡ್ತಿ ಅಂತ ಕೇಳಿದಾವ. ಅದಕ್ಕೆ ಅವನು ಹೇಳ್ದ, ಹಾಗೊಂದು ವೇಳೆ ಆದ್ರೆ ನಾನು ಅಗ್ನಿ ಪ್ರವೇಶ ಮಾಡಿಬಿಡ್ತೇನೆ ಎಂದ ಅರ್ಜುನ. ಸರಿ ಹೋದ. ಅವನು ಇಡೀ ಮನೆಗೆ ಶರಪಂಜರ ಕಟ್ಟಿಬಿಟ್ಟ. ಹೇಗೆ ಅವನು ಕಾಂಡವ ದಹನದ ಕಾಲದಲ್ಲಿ ಮೇಲ್ಗಡೆ ಚಪ್ರ ಕಟ್ಟಿದ್ನಲ್ಲ, ಬಾಣದ ಚಪ್ರ, ಅವನು ಇಡೀ ಮನೆಗೆ ಪಂಜರ ಕಟ್ಟಿಬಿಟ್ಟ. ಗಾಳಿಯೂ ಒಳಗಡೆ ಹೋಗಬಾರ್ದು ಆ ಸ್ಥಿತಿ ಮಾಡಿದ. ಏನಾಯ್ತು? ಮಕ್ಕಳು ಹುಟ್ಟಿತು, ಮಕ್ಕಳು ಅಳುವ ಧ್ವನಿ ಕೇಳಿತು, ಮಕ್ಕಳು ಮಾಯ ಆಗಿ ಬಿಡ್ತು, ಮಗು ಮಾಯವಾಯಿತು. ಏನಾಯ್ತು? ಅವನು ಬಂದ ತೃಣಾವಹ. ನಾನು ಅವಾಗಲೇ ಹೇಳಿದೆ ಬೇಡ ಅಂದೆ, ಕೃಷ್ಣನನ್ನು ಹೋಗ್ಲಿಕ್ಕೆ ಬಿಡ್ಲಿಲ್ಲ ನೀನು. ಏನು ಅಂದ? ನಾ ಕೊಟ್ಟ ಮಾತಿಗೆ ತಪ್ಪುವುದಿಲ್ಲ, ನಾನು ಅಗ್ನಿ ಪ್ರವೇಶ ಮಾಡ್ತೇನೆ ಅಂತ ಅಗ್ನಿಯನ್ನ ಸೃಷ್ಟಿ ಮಾಡಿದ. ಪ್ರವೇಶ ಮಾಡ್ಲಿಕ್ಕೆ ಹೋದಾಗ ಅಲ್ಲಿ ಏಕದಿನದ ಅಶ್ವಮೇಧ ಯಾಗ ಮಾಡ್ತಾ ಕೂತಿದ್ದ ಕೃಷ್ಣ. ಒಂದು ದಿನದಲ್ಲಿ ಮಾಡುವ ಅಶ್ವಮೇಧ ಯಾಗ. ಅಲ್ಲಿ ಕೃಷ್ಣ ತಾನು ದೀಕ್ಷಿತನಾಗಿದ್ರು ಎದ್ದು ಬರ್ತಾನ ಅಲ್ಲಿಂದ. ನಿಲ್ಲು ಅರ್ಜುನ ಅಂತ ಹೇಳ್ದ. ನಾನು ಆಮೇಲೆ ಪ್ರಾಯಶ್ಚಿತ್ತ ಮಾಡ್ಕೊಂಡು ಯಾಗ ಮಾಡ್ಕೊತೇನೆ, ತೊಂದರೆ ಇಲ್ಲ, ಬಾ ಅಂತ ಕರ್ಕೊಂಡು ಹೋಗಿ ಅರ್ಜುನನನ್ನ ಇಡೀ ಭೂಗೋಳವನ್ನ ಪೂರ್ತಿ ತಿರುಗಿಸಿ ಅಂಧತಮಸ್ಸನ್ನ ತನ್ನ ಸುದರ್ಶನ ಚಕ್ರದಿಂದ ಕಟ್ ಮಾಡಿ ಅಂಧತಮಸ್ಸಿನ ಆಚೆಗಿರುವ ವೈಕುಂಠ ಕರ್ಕೊಂಡೋಗಿ ವೈಕುಂಠದಲ್ಲಿ ತನ್ನ ಮೂಲ ರೂಪದೊಂದಿಗೆ ಐಕ್ಯನಾಗಿ, ಅಲ್ಲಿ ಮಾಯವಾದವರು ಬೇರೆ ಯಾರು ಅಲ್ಲ, ನನ್ನ ಪಾರ್ಷದರು ಅಂದ್ರೆ ನನ್ನ ದ್ವಾರಪಾಲಕರು. 8 ದಿಕ್ಕಿನಲ್ಲಿ ಯಾರು ದ್ವಾರಪಾಲಕರಿದ್ದಾರಲ್ಲ, ಆ ದ್ವಾರಪಾಲಕರು ಅಲ್ಲಿ ಅವರಲ್ಲಿ ಮಕ್ಕಳಾಗಿ ಬಂದದ್ದು, ಅವರು ಮಾಯವಾದರು ಅಂತ ಹೇಳಿ ಆ ಭಕ್ತ ಅಷ್ಟೂ ಮಕ್ಕಳನ್ನ, ಒಬ್ಬ ಅಲ್ಲ, ಅಲ್ಲಿ ಹುಟ್ಟಿದ ಒಬ್ಬ ಅಲ್ಲ, 8 ಮಕ್ಕಳನ್ನ ತಂದು ಬ್ರಾಹ್ಮಣನಿಗೆ ಕೊಟ್ಟುಬಿಟ್ಟ. ಆಗ ಅರ್ಜುನ ಕೇಳ್ತಾನೊಂದು ಮಾತು, ಅಲ್ಲ ಕೃಷ್ಣ, ನಾನು ಇಷ್ಟು ಅವಮಾನ ಮಾಡಿದೆ ನಿನಗೆ, ಇಷ್ಟು ಅವಮಾನ ಮಾಡಿದ್ರು ನೀನು ನನ್ನ ಪರವಾಗಿ ನಿಂತಿಯಲ್ಲ, ಯಾಕೆ ಎಂದಾಗ ಕೃಷ್ಣ ಒಂದು ಮಾತು ಹೇಳಿದ. ನಾಳೆ ಜನ ಏನಂತಾರೆ ಗೊತ್ತಾ? ಅರ್ಜುನ ತಪ್ಪು ಮಾಡಿದ ಅನ್ನಲ್ಲ, ಭೀಮಸೇನ ದೇವರು ತಮ್ಮ ತಪ್ಪು ಮಾಡಿದ ಅಂತಾರೆ. ನನಗೆ ಭೀಮನ ಹೆಸರಿಗೆ ಮಸಿ ಬೆಳ್ಳಲಿಕ್ಕೆ ಇಷ್ಟ ಇಲ್ಲ, ಭೀಮಸೇನನಿಗಾಗಿ ನಿನ್ನನ್ನು ಕಾಪಾಡ್ತಿದ್ದೇನೆ ಅರ್ಜುನ ಅಂದ. ಇದು ಕೃಷ್ಣ ಅಂದ್ರೆ ನಮಗೇನು ಅಂದ್ರೆ, ಇಲ್ಲಿ ಕೃಷ್ಣ ರೂಪದಿಂದ ಇಂದ್ರಾವತಾರಿಯಾದ ಅರ್ಜುನನನ್ನು ಕಾಪಾಡಿದ ಅಂದ್ರೆ ನಮಗೆ ಆ ಯೋಗ್ಯತೆ ಇಲ್ಲ. ಅಂದ್ರೆ ಏನು ಗೊತ್ತಾ? ನಾವು
ನಾವು ನಾನು ಮಾಡಿದಂತಹ ಒಳ್ಳೆ ವಿಚಾರಕ್ಕೆ, ನಾನು ಮಾಡಿದಂತ ಪುಣ್ಯಕ್ಕೆ ನನ್ನನ್ನು ಕಾಪಾಡು ಅಂತ ಕೇಳುವ ತಾಕತ್ತಿಲ್ಲ. ಯಾರಿಗಾರು ಇದೆಯಾ? ನೀವೇನ್ ಸಾಚನಾಚಾರ್ಯ ಅಂತ ಕೇಳಬೇಡಿ, ನನ್ನನ್ನು ಸೇರಿಸಿ ಹೇಳ್ತಾ ಇದ್ದೇನೆ. ನಾವ್ಯಾರು ದೇವರ ಹತ್ರ ಕೇಳ್ಕೊಳ್ಳೋಕೆ ಅಧಿಕಾರ ಇದೆಯಾ? ಸ್ವಾಮಿ, ನಾನು ಹುಟ್ಟಿದಾಗಿನಿಂದ ನನ್ನ ತಲೆ ಬುದ್ಧಿ ಬಂದಾಗಿನಿಂದ ಒಂದೂ ಪಾಪವನ್ನ ಮಾಡಿಲ್ಲ, ಆದ್ರಿಂದ ನನ್ನ ಪುಣ್ಯವನ್ನ ನೋಡಿಕೊಂಡು ನನ್ನನ್ನು ಕಾಪಾಡು ಅಂತ ಕೇಳುವಂತ ತಾಕತ್ತು ನಮ್ಮಲ್ಲಿ ಯಾರಿಗಾದ್ರೂ ಇದೆಯಾ? ಇಲ್ಲ. ನಾವೇನ್ ಮಾಡ್ತೇವೆ ಗೊತ್ತಾ? ನಮ್ಮ ದೊಡ್ಡವರು ಮಾಡಿದ ಪುಣ್ಯವನ್ನು ನೋಡಿಕೊಂಡು ನಮ್ಮನ್ನು ಕಾಪಾಡು ಸ್ವಾಮಿ ಅಂತ. ಇದೇ ನಮ್ಮ ಯೋಗ್ಯತೆ ಇರೋದು. ಎನ್ನ ಮಾತಲ್ಲವಿದು ಎನ್ನ ಹಿರಿಯರ ಮಾತು. ನಮ್ಮ ದೊಡ್ಡವರು ಪುಣ್ಯ ಮಾಡಿಟ್ಟೋಗಿದ್ದಾರೆ, ಆ ವಂಶದಲ್ಲಿ ನಾನು ಬಂದಿದ್ದೇನೆ ಪ್ರಭು, ಆ ವಂಶದಲ್ಲಿ ಬಂದವನಿಗೆ ಹೀಗಾದ್ರೆ ಆ ವಂಶಕ್ಕೆ ಕೆಟ್ಟ ಹೆಸರು ಬರ್ತದೆ, ನನ್ನ ವಂಶವನ್ನು ನೋಡ್ಕೊಂಡಾದ್ರೂ ನನ್ನನ್ನು ಕಾಪಾಡು ಅಂತಲೇ ಕೇಳೋದು ನಮ್ಮ ಯೋಗ್ಯತೆ ಇರೋದಟ್ಟೆ. ಅಂದ್ರೆ ಇಲ್ಲಿ ಅರ್ಜುನ ಮಾಡದಂಗೆ, ನಾನು ಭೀಮಸೇನ ದೇವರ ತಮ್ಮ, ಆದ್ರಿಂದ ನನ್ನನ್ನು ಕಾಪಾಡು ಅಂತ ಕೇಳಿದಾಗೆ ನಮ್ಮ ವಂಶೀಕರು ನಮ್ಮಲ್ಲಿದ್ದಾರೆ, ಯಾರೊಬ್ಬರು ಪುಣ್ಯಾತ್ಮರು, ಆ ಪುಣ್ಯಾತ್ಮರು ಈ ವಂಶದ ಪ್ರತೀಕರು. ಈ ವಂಶವನ್ನ ಬೆಳೆಸಲಿಕ್ಕೆ ಮೂಲ ಪುರುಷರಾದ್ರು. ಅವರು ಮಾಡಿದಂತ ಪುಣ್ಯವನ್ನ ನೋಡಿಕೊಂಡು ಪ್ರಭು ನನ್ನನ್ನು ಕಾಪಾಡು. ಅದಕ್ಕೋಸ್ಕರ ಕೇಳಲಿಕ್ಕೆ, ಅದಕ್ಕೆ ಇಲ್ಲಿ ಹೇಳಿದ್ದಕ್ಕೆ ಎರಡೂ ಹೇಳ್ತಾರೆ. ಶಕ್ರ ರಾಜ್ಯ ಪ್ರದಾತಾರಂ ಅಂದ್ರೆ ಎರಡೂ ಅಷ್ಟೇ. ಒಂದು, ನಮಗೆ ಯಾವ ರೀತಿಯಲ್ಲಿಯೂ ಕೂಡ ಟೆನ್ಷನ್ ಇಲ್ಲದೆ, ಯಾವ ಒತ್ತಡವೂ ಇಲ್ಲದೆ ಭಗವಂತನನ್ನು ಉಪಾಸನೆ ಮಾಡಲಿಕ್ಕೆ ಬೇಕಾಗಿರ್ತಕ್ಕಂತಹ ಅವಕಾಶವನ್ನ ಕಲ್ಪಿಸಿಕೊಡು ಮೊದಲನೇದು. ಎರಡನೇದೇನು ಅಂದ್ರೆ, ನಮ್ಮನ್ನ ನೋಡಿಕೊಂಡು ಅವಕಾಶ ಕಲ್ಪಿಸಿಕೊಡ್ಲಿಕ್ಕಾಗಲ್ಲ. ನಮ್ಗಾಗ್ತು ಪುಣ್ಯ ಮಾಡೂ ಇಲ್ಲ, ಇನ್ 1000 ಜನ್ಮ ಕೊಟ್ಟರು ನಾವೇನ ಪುಣ್ಯ ಮಾಡಲ್ಲ. ನಮಗೆ ಎಲ್ಲಿ ಅಪರೋಕ್ಷ ಜ್ಞಾನವಾಗುವವರೆಗೂ ನಾವೇನ ಪುಣ್ಯ ಮಾಡ್ಲಿಕ್ಕಾಗಲ್ಲ. ಅದಕ್ಕೆ ಏನ್ ಮಾಡಬೇಕು ಅಂದ್ರೆ, ನನ್ನ ಹಿರಿಯರು ಮಾಡಿದಂತ ಪುಣ್ಯವನ್ನ ನೋಡಿಕೊಂಡು ನನಗೆ ಅವಕಾಶವನ್ನ ಕೊಡು ಅಂತ ಕೇಳಲಿಕ್ಕೆ ಶಕ್ರ ರಾಜ್ಯ ಪ್ರದಾತಾರಂ ಶಂಖಚಕ್ರ ಗದಂ ಶಂಖಚಕ್ರ ಧರಂ ಹರಿಂ ಅಂತಿದೆ. ಶಂಖಚಕ್ರ ಧರಂ ಹರಿಂ, ಶಂಖಚಕ್ರವನ್ನ ಧರಿಸಿದ್ದರಿಂದ ನನ್ನನ್ನು ಕಾಪಾಡು ಅಂತ. ಶಂಖಚಕ್ರವನ್ನ ಧರಿಸಿದ್ದಾನೆ ನಾರಾಯಣ ಅಂತ ಉಪಾಸನೆ ಮಾಡೋದು ಯಾಕೆ ಅಂದ್ರೆ, ಶಂಖಚಕ್ರವನ್ನ ಯಾರು ಧರಿಸಿರ್ತಾರೆ ಭಗವಂತ ಅವರನ್ನು ಕಾಪಾಡ್ತಾನೆ. ಅದಕ್ಕೆ ಏನು ಅಂದ್ರೆ, ಇಲ್ಲಿ ಅದಕ್ಕೆ ಹೇಳ್ತಾರೆ, ವೇದವ್ಯಾಸ ದೇವರ ಸನ್ನಿಧಾನ ಮಧ್ವಾಚಾರ್ಯರಲ್ಲಿದೆ. ಮಧ್ವಾಚಾರ್ಯರು ಚಕ್ರವರ್ತಿಗಳು, ಅದರಲ್ಲಿ ಎರಡನೇ ಮಾತಿಲ್ಲ. ಮಧ್ವಾಚಾರ್ಯರು ತಾವು ಚಕ್ರವರ್ತಿಗಳಾಗಿದ್ದ ಪಟ್ಟವನ್ನ ಟೀಕಾಕೃತ್ಪಾದರಿಗೆ ಬಿಟ್ಟುಕೊಟ್ರು. ಯಾಕೆ ಬಿಟ್ಟುಕೊಟ್ರು ಅಂದ್ರೆ, ಒಂದೇ ಕಾರಣ, ಭುಜದಲ್ಲಿ ಶಂಖಚಕ್ರವನ್ನ ಧರಿಸಿದ್ರು ಅಂತ ಅಷ್ಟೇ. ಅವರು ಇಂದ್ರದೇವರ ಅವತಾರವೇ, ಶಕ್ರ ರಾಜ್ಯ ಪ್ರದಾತಾರಂ. ಅದನ್ನು ಅಲ್ಲಿಗೆ ಹೇಳ್ಕೊಳ್ರಿ. ಒಂದು, ರಾಮನ ರೂಪದಲ್ಲಿ ರಾಮಾವತಾರದಲ್ಲಿ ಕುಶನಿಗೆ ರಾಜ್ಯವನ್ನ ಕಟ್ಟಿದ್ದು, ಕೃಷ್ಣಾವತಾರದಲ್ಲಿ ಅರ್ಜುನನಿಗೆ ರಾಜ್ಯ ಕಟ್ಟಿದ್ದು, ವೇದವ್ಯಾಸ ದೇವರ ಅವತಾರದಲ್ಲಿ ಟೀಕಾಕೃತ್ಪಾದರಿಗೆ ರಾಜ್ಯವನ್ನ ಕೊಟ್ಟದ್ದು. ನನಗೆ ಟೀಕಾಕೃತ್ಪಾದರಿಗಿನ್ನ ದೊಡ್ಡವರು ಇರ್ಲಿಲ್ವೇನಲ್ಲಿ? ಪದ್ಮನಾಭ ತೀರ್ಥರು ಇರ್ಲಿಲ್ವಾ? ಶೇಷಾವತಾರಿಯವರು, ಶೇಷದೇವರು ದೊಡ್ಡವರು ಅಲ್ವೋ? ರುದ್ರದೇವರ ಅವತಾರ ಮಾಡಿ ಬಂದವರು ಇರ್ಲಿಲ್ಲೇನು? ವಿಷ್ಣು ತೀರ್ಥರಿದ್ರಲ್ಲಿ, ಅವರೆಲ್ಲ ಇದ್ರಲ್ಲ, ವಿಷ್ಣು ತೀರ್ಥರಿದ್ರು, ಅವರೆಲ್ಲ ಇದ್ರು. ಅವರಿಗೆ ಯಾರಿಗೂ ಕೂಡ ವೇದಾಂತ ಸಾಮ್ರಾಜ್ಯದ ಪಟ್ಟಾಭಿಷೇಕವನ್ನು ಮಾಡದೆ ಟೀಕಾಕೃತ್ಪಾದರಿಗೆ ಭಗವಂತ ಯಾಕೆ ಮಧ್ವಾಚಾರ್ಯರ ಕೈಲಿ ಅವರಿಗೆ ವೇದಾಂತ ಸಾಮ್ರಾಜ್ಯದ ಪಟ್ಟಾಭಿಷೇಕ ಮಾಡಿದ ಅಂದ್ರೆ, ಅವರು ಶಂಖಚಕ್ರ ಧರಂ ಹರಿಂ, ಅವರು ಶಂಖಚಕ್ರವನ್ನ ಭುಜದಲ್ಲಿ ಹಚ್ಕೊಂಡಿದ್ರಂತೆ. ಆ ಕಾರಣಕ್ಕೋಸ್ಕರವಾಗಿ ವೇದವ್ಯಾಸ ದೇವರು ಮಧ್ವಾಚಾರ್ಯರ ಅಂತರ್ಯಾಮಿಯಾಗಿದ್ದು ಅವರಿಗೆ ಎರಡೂ ಅವತಾರದಲ್ಲಿ ಇಂದ್ರನಿಗೆ ಪಟ್ಟವನ್ನ ಕಟ್ಟಿದ್ದೇನೆ, ಅದಕ್ಕೆ ಈ 3ನೇ ಅವತಾರದಲ್ಲಿ ಕಲಿಯುಗದಲ್ಲೂ ನಿನಗೆ ಇಂದ್ರಾವತಾರ ಆದ್ದರಿಂದ ನಿನಗೆ ಪಟ್ಟ ಕಟ್ತೇನೆ ಅಂತ ಪಟ್ಟ ಕಟ್ಟಿ ಬಿಟ್ಟ ಅಂತ. ಇಲ್ಲ, ಅದಕ್ಕೆ ಅರ್ಥ ಹೇಳ್ತಾರೆ. ಅಂದ್ರೆ ನಮಗೊಂದು ಹೇಳಿದ್ದೇನು ಅಂತ ಹೇಳಿದ್ರೆ, ನೀವು ಶಂಖಚಕ್ರವನ್ನಾದರೂ ಇಟ್ಟುಕೊಳ್ಳ್ರಿ. ನಮ್ಗದ್ ಕಥೆ ಗೊತ್ತಿದೆಯಲ್ಲ, ಏನೊಂದು ಹಡಗು ಬರ್ತಾ ಇತ್ತು, ಅಲ್ಲಿ ಆಚಾರ್ಯರು ತಾವು ಆಖ್ನಿಕ ಮಾಡ್ತಾ ಕೂತಿದ್ರು. ಆ ಬಿರುಗಾಳಿಗೆ ಸಿಕ್ಕಿ ಹಡಗು ಮುಳುಗುವ ಸ್ಥಿತಿ ಬಂತು. ಆಚಾರ್ಯರು ತಮ್ಮ ಕಾವಶಾಟಿಯನ್ನು ಹೀಗೆ ಬೀಸಿ ಅದನ್ನು ಎಳೆದರು, ಅದನ್ನು ರಕ್ಷಣೆ ಮಾಡಿದ್ರು ಅಂತೇವೆ. ಯಾಕೆ ರಕ್ಷಣೆ ಮಾಡಿದ್ರು ಹಡಗನ್ನ? ನಾವು ಯೋಚನೆಯೇ ಮಾಡಲ್ಲ. ಅಲ್ಲಿ ಉಡುಪಿ ಕೃಷ್ಣ ಇದ್ದ ಒಳಗಡೆ, ಸರಿ. ಏನ್ ಹಡಗು ಅಂದ್ರೆ ಏನು? ಹಡಗು ಅಂದ್ರೆ ನಾವು, ಇನ್ಯಾರು ಅಲ್ಲ. ಹಡಗು ಅಂದ್ರೆ ನಾವೇ. ಸಮುದ್ರ ಅಂದ್ರೆ ಅದು ಸಂಸಾರ ಸಮುದ್ರ ಅಂತ ಅರ್ಥ. ಸಂಸಾರ ಸಮುದ್ರದಲ್ಲಿರುವ ಹಡಗು ಅಂದ್ರೆ ನಮ್ಮ ಶರೀರ ಅಂತ ಅರ್ಥ. ಅವನನ್ನು ಯಾಕೆ ಕಾಪಾಡಿದ್ರು ಗೊತ್ತಾ? ಆ ಹಡಗಿನೊಳಗೆ ಗೋಪಿ ಚಂದನ ಗೆಡ್ಡೆ ಇತ್ತು, ಅದಕ್ಕೆ ಕಾಪಾಡಿದ್ರು. ನಾವು ಮೈ ಮೇಲೆ ಗೋಪಿ ಚಂದನವನ್ನು ಹಚ್ಕೊಂಡಿದ್ರೆ ನಮ್ಮನ್ನ ಆಚಾರ್ಯರು ಕಾಪಾಡ್ತಾರೆ. ಇಲ್ಲಾಂದ್ರೆ ಯಾಕೆ ಕಾಪಾಡ್ತಾರೆ ಅವರು? ಗೋಪಿ ಚಂದನ ಗೆಡ್ಡೆ ಅಂದ್ರೆ ಗೋಪಿಕಾಸ್ತ್ರೀಯರು ಕೃಷ್ಣನಿಗೆ ಹಚ್ಚಿದಂತ ಚಂದನ, ಅದು ನಿರ್ಮಾಲ್ಯ, ಅದು ಭಗವಂತನ ಸರ್ವೋತ್ತಮತ್ವವನ್ನ, ನಾನು ಭಗವಂತನ ದಾಸ ಅನ್ನುವುದಕ್ಕಿರುವಂತ ಪ್ರತೀಕ ಗೋಪಿ ಚಂದನ. ನೀವು ಮೈಯಲ್ಲಿ ಗೋಪಿ ಚಂದನವನ್ನು ಹಚ್ಕೊಂಡ್ರೆ ಅದಕ್ಕೇನು ಗೊತ್ತಾ? ದೇಹ ಬಿಟ್ಟಾಗಲೂ ಹಚ್ಚಿಸ್ಬೇಕು ಅಂತಿದೆ. ದೇಹ ಬಿಟ್ಟಾಗ ಹಣೆಗೆ ಮಾತ್ರ ಹಚ್ಚಿಸ್ಬಿಟ್ಟು ಹೋಗೋದಲ್ಲ. ದೇಹ ಬಿಟ್ಟಾಗ
ಅವನು ಹೆಣ ಇದ್ರೂ ಕೂಡ ಗೋಪಿಚಂದನಕ್ಕೆ ಯಾವ ಮೈಲಿಗೆಯೂ ಇಲ್ಲ. ಮಗನಾದವನ ಆದ್ಯ ಕರ್ತವ್ಯ ಅದು. ಯಾರು ಕರ್ತೃ ಇರ್ತಾನೆ, ಆ ಕರ್ತೃ ನಾವು ಹೇಗೆ ಗೋಪಿಚಂದನವನ್ನು ಹಾಕೋತೀವೋ ಮೈ ಪೂರ್ತಿ ಗೋಪಿಚಂದನ ದ್ವಾದಶ ನಾಮವನ್ನು ಹಾಕಿ ಶಂಖಚಕ್ರಾದಿಗಳನ್ನು ಹಾಕಿ ಕರ್ಕೊಂಡು ಹೋಗ್ಬೇಕು. ಯಾಕೆಂದ್ರೆ ಅದು ದೇವರ ಸನ್ನಿಧಾನ ಇರುವ ಪ್ರತೀಕ. ಅದು ಅದನ್ನಿದ್ರೆ ಯಮದೇವರ ದೂತರುಗಳು ಎಲ್ಲರೂ ನಡೆಸಿಕೊಳ್ಳುವಂತೆ ನಡೆಸಿಕೊಳ್ಳಲ್ಲ. ಒಂದು ಮಗನಿಗಿರುವಂತ ಕೊನೆಯ ಅವಕಾಶ ತನ್ನ ತಂದೆಯ ಸೇವೆ ಮಾಡುವುದು ಅದಕ್ಕೆ. ಅದಕ್ಕೋಸ್ಕರ ಗೋಪಿಚಂದನ ಧಾರಣೆ ಎನ್ನುವುದಕ್ಕೆ ಅಷ್ಟೊತ್ತು ಪ್ರಾಮುಖ್ಯತೆಯನ್ನು ಕೊಟ್ಟಿದ್ದಾರೆ. ಇಲ್ಲದಕ್ಕೆ ಹೇಳಿದ ಆಚಾರ್ಯರು ಕಾಪಾಡಿದ್ಯಾಕೆ? ಒಳಗೆ ಕೃಷ್ಣ ಇದ್ದ ಅಂದ್ರೇನು? ನಮ್ಮೊಳಗೂ ಬಿಂಬಮೂರ್ತಿಯಾದ ಭಗವಂತ ಇದ್ದಾನೆ. ನಮ್ಮೊಳಗೆ ಭಗವಂತ ಬಿಂಬರೂಪಿಯಾಗಿದ್ದಾನೆ ಅನ್ನುವುದಕ್ಕಿಂತಲೂ ಅವನು ಗೋಪಿಚಂದನ ಗೆಡ್ಡೆಯೊಳಗಿದ್ದಾನೆ ಅನ್ನುವುದು ಹೆಚ್ಚು ಮುಖ್ಯ. ಅಂದರೆ ಗೋಪಿಚಂದನ ಗೆಡ್ಡೆಯಂತೆ ನಮ್ಮ ಶರೀರವಾಗಬೇಕು. ನಮ್ಮ ಒಳಗಿರುವಂತಹ ಸ್ವರೂಪ ಶರೀರ, ಅದರೊಳಗೆ ಭಗವಂತ ಬಿಂಬಮೂರ್ತಿಯಾಗಿ ಕೃಷ್ಣಾವತಾರವನ್ನು ತಾಳ್ತಾನೆ. ಅದರಿಂದ ಆಚಾರ್ಯರು ನಮ್ಮನ್ನು ಕಾಪಾಡ್ತಾರಾದ್ದರಿಂದ ಶಂಖಚಕ್ರ ಧರಂ ಹರಿಂ ಅನ್ನುವುದಕ್ಕೆ ಅದರ್ಥ. ನಕ್ರಮೋಚಿತ ಹಸ್ತೀಂದ್ರ, ಇದೊಂದು ಹೇಳಿ ಮುಗಿಸ್ತೇನೆ, ಮಿಕ್ಕಿದ್ದು ನೋಡೋಣ. ನಕ್ರಮೋಚಿತ ಹಸ್ತೀಂದ್ರಂ ಅಂತಿದೆ ಇಲ್ಲಿ. ನಕ್ರಮೋಚಿತ ಹಸ್ತೀಂದ್ರಂ ಅಂದ್ರೆ ಏನು? ನಕ್ರ ಅಂದ್ರೆ ಮೊಸಳೆ, ಮೋಚಿತ ಹಸ್ತೀಂದ್ರಂ ಅಂದ್ರೆ ಗಜೇಂದ್ರ ಮೋಕ್ಷವನ್ನು ಹೇಳ್ತಾ ಇದ್ದಾರೆ ಇಲ್ಲಿ. ಗಜೇಂದ್ರ ಮೋಕ್ಷಕ್ಕೂ ನಮಗೂ ಏನಾಚಾರ್ಯ ಸಂಬಂಧ? ಆ ಸಂಬಂಧವನ್ನು ಶ್ರೀಮುಷ್ಣಾಚಾರ್ಯ ಹೇಳ್ತಾರೆ. ಗಜ ಅಂದ್ರೆ ಏನ್ ಅನ್ಕೊಂಡಿದ್ದೀರಿ? ಎಲ್ಲೋ ಯಾವುದೋ ಕಾಲದಲ್ಲಿ ಗಜೇಂದ್ರನ ಕಥೆ ನಡೀತಲ್ಲ. ಗಜ ಅಂದ್ರೆ ನಾವೇ ಅಂತ ಅರ್ಥ. ನಮಗೂ ಗಜ ಅಂತ ಯಾಕೆ ಕರೀತಾರ ಆಚಾರ್ಯ? ನಾವು ಆನೆ ತರ ಇದ್ದೀವ ಅಂತ. ನಾವಿರೋದೇ ಆನೆ ತರ. ಯಾಕೆ ಅಂದ್ರೆ ಗ ಜ ಅಂತ ಎರಡರ್ಥ. ಗಚ್ಚತಿ ಜಾಯತೆ ಇತಿ ಗಜ ಅಂತ. ಗಚ್ಚತಿ ಅಂದ್ರೆ ಹೋಗೋದು ಬರೋದು, ಹೋಗೋದು ಬರೋದು ಯಾರು ಮಾಡ್ತಾ ಇರ್ತಾನೆ ಅವನು ಗಜ. ನಾವು ಅಷ್ಟೇ, ಹುಟ್ಟುತ್ತೇವೆ ಸಾಯ್ತೇವೆ, ಹುಟ್ಟುತ್ತೇವೆ ಸಾಯ್ತೇವೆ, ಆದ್ದರಿಂದ ನಾವು ಗಜ. ಹೋಗೋದು ಈ ದೇಹದಿಂದ ಹೊರಗೆ ಹೋಗೋದು, ಮತ್ತೆ ಇನ್ನೊಂದು ದೇಹದಲ್ಲಿ ಬರೋದು, ಅದೇ ಗಜ ಅಷ್ಟೇ, ಇನ್ನೇನು ಅಲ್ಲ. ಅವ ತ್ರಿಕೂಟಾಚಲ ಪರ್ವತದಲ್ಲಿದ್ದ. ತ್ರಿಕೂಟಾಚಲ ಪರ್ವತ ಅಂದ್ರೆ ಏನು? ಸತ್ವ ರಜಸ್ಸು ತಮಸ್ಸು ಅನ್ನುವುದೇ ತ್ರಿಕೂಟಾಚಲ. ಆ ಪರ್ವತದಲ್ಲಿದ್ದ. ಎಲ್ಲವೂ ಸಮೃದ್ಧಿಯಾಗಿತ್ತು, ಆದರೆ ಮದದಿಂದ ಕೊಬ್ಬಿದ್ದ. ನಮಗೂ ಅಷ್ಟೇ, ಎಲ್ಲವೂ ನಮ್ಮ ಕೈಯಲ್ಲಿ ಇರುವಾಗ ಭಗವಂತನ ಧ್ಯಾನ ಬರೋದಿಲ್ಲ. ಯಾವಾಗ ಮೃತ್ಯು ಅನ್ನುವಂತಹ ಮೊಸಳೆ ಕಾಲು ಹಿಡಿತದಲ್ಲ ಅವಾಗಲೇ ಭಗವಂತನ ಧ್ಯಾನ ಬರೋದು, ಅಲ್ಲಿವರೆಗೂ ಬರಲ್ಲ. ಸಂಕಟ ಬಂದಾಗಲೇ ವೆಂಕಟರಮಣ. ನೋಡಿ, ಅಲ್ಲಿಗೆ ವಕ್ರ ಬುದ್ಧಿ ಇಂತಿಲ್ಲ ಒಂದು ಪದ ಇದೆ, ವಿದಾರಣಂ. ಯಾಕೆಂದ್ರೆ ಅವನು ಅನ್ಕೊಂಡಂತೆ ಇಡೀ ಕಾಡು ನನ್ನ ಅಧೀನದಲ್ಲಿತ್ತು, ಕಾಡಿನಲ್ಲಿ ಬೇಕಾದಷ್ಟು ಹೂಗಳಿತ್ತು, ಬೇಕಾದಷ್ಟು ಹಣ್ಣುಗಳಿತ್ತು. ಆ ಹೂಗಳಿಂದ ದೇವರನ್ನ ಅರ್ಚನೆ ಮಾಡಿ, ಹಣ್ಣುಗಳನ್ನ ಭಗವಂತನಿಗೆ ನೈವೇದ್ಯ ಮಾಡಿ ಭಗವಂತನನ್ನ ಒಲಿಸಿಕೊಳ್ಳುವಂತ ಅವಕಾಶ ಇತ್ತು. ಒಂದು ಹೂವನ್ನ ದೇವರಿಗೆ ಹಾಕಲಿಲ್ಲ, ಒಂದು ಹಣ್ಣನ್ನು ನೈವೇದ್ಯ ಮಾಡಲಿಲ್ಲ. ಇವತ್ತೇನಾಗಿದೆ ಪರಿಸ್ಥಿತಿ ಅಂದ್ರೆ, ನನ್ನ ಕಾಲನ್ನ ಮೊಸಳೆ ಹಿಡಿದಿದೆ, ತುಸು ದೂರದಲ್ಲಿ ಒಂದು ಕಮಲದ ಹೂ ಇದೆ. ಕಮಲದ ಹೂ ಇದೆ, ಈ ಸೊಂಡಲು ಕಮಲದ ಹೂವಿಗೆ ತಾಕ್ತಾ ಇದೆ, ಗಾಳಿ ಆ ಕಡೆ ಬೀಸ್ತಾ ಇದೆ. ಅದರಿಂದ ಕಮಲದ ಹೂ ಹೀಗಿದೆ, ಗಾಳಿ ಈ ಕಡೆ ಬೀಸಿದ್ರೆ ಸಿಕ್ಕಿಬಿಡ್ತದೆ, ಎತ್ಕೊಂಡ್ಬಿಡ್ಬೋದು. ಗಾಳಿ ಆ ಕಡೆಗಿದೆ, ಸೊಂಡಿಲು ತಾಕ್ತಾ ಇದೆ, ಅದನ್ನು ಸುತ್ತಕೊಳ್ಳಿಕ್ ಆಗ್ತಾ ಇಲ್ಲ. ಈ ಪರಿಸ್ಥಿತಿಯಲ್ಲೇ ನಾವು ಇರೋದು. ಯಾಕೆಂದ್ರೆ ಎಲ್ಲ ಸಮೃದ್ಧಿ ಇದ್ದಾಗ ದೇವರ ಜ್ಞಾನಕ್ಕೆ ಬರಲ್ಲ, ದೇವರ ಪೂಜೆಯೂ ಮಾಡಲ್ಲ. ಎಲ್ಲವೂ ವ್ಯತಿರಿಕ್ತವಾದಾಗಲೇ ದೇವರ ಜ್ಞಾಪಕ ಬರೋದು. ಆಗ ಅವ ಕೇಳಿದಂತೆ, ಸ್ವಾಮಿ, ನನಗೆ ಇಡೀ ಕಾಡು ನನ್ನ ಅಧೀನದಲ್ಲಿದ್ದಾಗ, ಎಲ್ಲವೂ ಇದ್ದಾಗ ನಾನು ನಿನ್ನ ಆರಾಧನೆ ಮಾಡಲಿಲ್ಲ, ತಪ್ಪನ್ನು ಒಪ್ಕೊಳ್ತೇನೆ. ಕೊನೆಯದಾಗಿರುವಂತ ಒಂದು ಅವಕಾಶ ಇದು. ನಾನು ಬದುಕ್ತೇನೋ ಹೋಗ್ತೇನೋ ಗೊತ್ತಿಲ್ಲ, ಕೊನೆಯಲ್ಲಿ ಒಂದು ಕಮಲವನ್ನ ನಿನಗೆ ಅರ್ಪಣೆ ಮಾಡಲಿಕ್ಕೆ ನನಗೆ ಅವಕಾಶವನ್ನ ಮಾಡಿಕೊಡು ಅಂತ ಕೇಳಿದ. ತಕ್ಷಣ ಗಾಳಿ ಈ ಕಡೆ ಬಿಸಿಬಿಡ್ತು, ಅವನ ಕಮಲವನ್ನು ಎತ್ಕೊಂಡು ಬಿಟ್ಟ. ಕಮಲ ಅಂದ್ರೆ ಹೃದಯ ಕಮಲ ಅಂತ ಅರ್ಥ. ಕಮಲವನ್ನ ಸೊಂಡಲ್ಲಿ ಎತ್ಕೊಂಡ ಅಂದ್ರು ಕುಂಡಲಿನಿ ಶಕ್ತಿ ಜಾಗೃತವಾಗಿ ಅವನ ಹೃದಯ ಕಮಲ ಅರಳಿತು ಅಂದ್ರು ಒಂದೇ ಅರ್ಥ. ಯಾವತ್ತು ನಿಮಗೆ ಹೃದಯ ಕಮಲ ಅರಳುತ್ತದೆ, ಭಗವಂತ ಹೊರಗಿನಿಂದಲ್ಲ ಬರೋದು, ಒಳಗಿನಿಂದಲೇ ಪ್ರಕಟನಾಗ್ತಾನೆ. ಆ ಹೃದಯ ಕಮಲದ ಮೂಲದಲ್ಲಿ ಮೂಲೇಶನಾಗಿ, ಮಧ್ಯದಲ್ಲಿ ಮಧ್ಯೇಶನಾಗಿ, ಅಗ್ರದಲ್ಲಿ ಅಗ್ರೇಶನಾಗಿದ್ದಾನೆ. ಅವನೇ ಬಿಂಬಮೂರ್ತಿಯಾಗಿದ್ದಾನೆ. ಅವ ಪ್ರಕಟನಾದ ಅಂತಂದ್ರೆ ಮೃತ್ಯು ಅನ್ನುವಂತ ಮೊಸಳೆಯಿಂದ ನಮ್ಮನ್ನು ಬಿಡಿಸ್ತಾನೆ. ಆ ಬಿಡಿಸಬೇಕಾದ್ರೆ ನಮಗಿರುವ ವಕ್ರಬುದ್ಧಿ ಹೋಗಬೇಕು. ವಕ್ರಬುದ್ಧಿ ಹೋಗ್ತದೆ. ವಕ್ರಬುದ್ಧಿ ಹೋದ ಮೇಲೆ ಗಜ ಹೇಗೆ ಭಗವಂತನಿಂದ ಉದ್ಧೃತನಾದನೋ ನಾವು ಹಾಗೆ ಉದ್ಧೃತರಾಗ್ತೇವೆ. ಆದ್ದರಿಂದ ಇಲ್ಲಿ ನಕ್ರ ಮೋಚಿತ ಹಸ್ತೀಂದ್ರಂ ವಕ್ರಬುದ್ಧಿ ವಿದಾರಣಂ. ನಮಗೆ ನಕ್ರಮೋಚಿತ ಹಸ್ತೀಂದ್ರಂ ಆಗಬೇಕಾದ್ರೆ ನಮ್ಮೊಳಗಿರುವ ವಕ್ರಬುದ್ಧಿ ಹೋಗಬೇಕು. ವಕ್ರಬುದ್ಧಿ ಅಂದ್ರೆ ಏನು? ವಕ್ರಬುದ್ಧಿ ಅಂದ್ರೆ ಅದಕ್ಕೆ ಒಂದು ಹೇಳ್ತಾರೆ, ಒಂದು ಮಾತು ಹೇಳಿ ಮುಗಿಸ್ಬಿಡ್ತೇನೆ. ನರಸಿಂಹದೇವರು ಕಂಬದಿಂದ ಬಂದರು. ಯಾಕೆ ಕಂಬದಿಂದ ಬಂದರು ನರಸಿಂಹದೇವರು? ಬೇರೆ ಯಾವುದರಿಂದಲಾದ್ರೂ ಬರ್ಬೋದಾಗಿತ್ತು. ನೋಡಿ, ನಿಮಗೆ ಇವೆಲ್ಲ ಅರ್ಥಗಳು ನಿಮಗೆ ಸ್ವಪ್ನ ವೃಂದಾವನ ಕೇಂದ್ರದಲ್ಲಿ ಸಿಗುತ್ತೆ, ನಿಮಗೆ ಬೇರೆ ಕಡೆ ಸಿಗಲ್ಲ. ಅದಕ್ಕೆ ನಾನು ಇದನ್ನು ಹೇಳಿದೆ, ಯಾಕೆ ಕಂಬದಿಂದಲೇ ನರಸಿಂಹದೇವರು ಬಂದರು. ಇನ್ನೇನು ನಾವು ನರಸಿಂಹದೇವರ ಅವತಾರ ನೋಡ್ತೇವೆ, ಪೂರ್ವ ಭಾವಿಗೆ ಹೇಳ್ತಾ ಇದ್ದೇನೆ. ಯಾಕೆ ಕಂಬದಿಂದ ಬಂದರು, ಯಾಕೆ ಬೇರೆ ಕಡೆಯಿಂದ ಬರಲಿಲ್ಲ? ಯಾಕೆ ಅಂದ್ರೆ ಕಂಬದಲ್ಲಿ ರುಜುತ್ವ ಇದೆ, ವಕ್ರತ್ವ ಇಲ್ಲ. ಹೌದಾ? ಕಂಬ ನೆಟ್ಟಗಿರ್ತದೆ, ಅದು ರುಜುತ್ವ ಇಲ್ಲ.
ನಾವು ಹಾಗಲ್ಲ, ನಾವು ಹಾವಿನಂತಿರುವವರು. ಒಂದ್ಸತಿ ಹಾವು ಹೀಗೆ 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 ಹೋಗ್ತದಲ್ವಾ ಅಲ್ವಾ? ದೇವರಿದ್ದಾನೋ ಇಲ್ವೋ, ಇದ್ದಾನೋ ಇಲ್ವೋ, ಇದ್ದಾನೋ ಇಲ್ವೋ ಅಂದ್ರು ಹಾವು ಅಂದ್ರು ಒಂದೇ ಅರ್ಥ. ನೀನು ಕಂಬದಂತಾಗು ಅಂದ್ರೆ ಒಂದು ನಿರ್ಧಾರಿತವಾಗಿರ್ತಕ್ಕಂಥ ಗುಣವನ್ನ ಅವಲಂಬಿಸಿಕೋ, ನೇರವಾಗಿ ಭಗವಂತನನ್ನ ಏಕಮನಸ್ಸಿನಿಂದ ನಂಬು, ಆಗ ಕಂಬದಂತಾಗ್ತಿ. ನೀನು ಕಂಬದಂತಾದ್ರೆ ನಿನ್ನೊಳಗೆ ಒಡೆದು ನರಸಿಂಹದೇವರು ಬರ್ತಾರೆ. ನಾವು ಕಂಬದಂತಾಗ್ಲಿಲ್ಲ ಅಂದ್ರೆ ನರಸಿಂಹದೇವರು ಬರಲ್ಲ. ಅಲ್ಲಿ ಕಂಬ ಅಂದ್ರೆ ಯಾರು ಅಂತಲ್ಲ, ಕಂಬ ಅಂದ್ರೆ ನಾವೇ. ನಮ್ಮೊಳಗೆ ನರಸಿಂಹದೇವರು ಪ್ರಕಟರಾಗಬೇಕು ಅಂದ್ರೆ ನಮಗೆ ಕಂಬದಂತಹ ನಿಶ್ಚಲವಾದ ಬುದ್ಧಿ, ರುಜುತ್ವದ ಬುದ್ಧಿ ಇದ್ದರೆ ಒಳಗಡೆ ನರಸಿಂಹದೇವರು ಪ್ರಕಟರಾಗ್ತಾರೆ. ಇಲ್ಲಾಂದ್ರೆ ಯಾಕೆ ಪ್ರಕಟರಾಗ್ತಾರೆ? ಅದನ್ನ ಇಲ್ಲಿ ವಕ್ರ ಬುದ್ಧಿ ವಿದಾರಣಂ ಅಂತ ಹೇಳಿದ್ದು. ನೀವು ವಕ್ರ ಬುದ್ಧಿಯನ್ನ ಬಿಟ್ಟರೆ ನೀನು ಕಂಬದಂತೆ ರುಜುವಾಗ್ತಿ, ಒಳಗಿರುವ ನರಸಿಂಹ ಪ್ರಕಟನಾಗ್ತಾನೆ. ನರಸಿಂಹ ಅಂದ್ರು ಬಿಂಬಮೂರ್ತಿ ಅಂದ್ರು ಒಂದೇ ಅರ್ಥ. ಒಳಗಿರುವ ಭಗವಂತ ಪ್ರಕಟನಾಗಬೇಕಾದ್ರೆ ವಕ್ರ ಬುದ್ಧಿ ಬಿಡಬೇಕು ಅಂತ ಹೇಳಿದ್ರು. ಇನ್ನಾಳೆ ಶುಕ್ರ ವಕ್ರೇಪಿ ಹಸ್ತಾರಂ ಬಲಿರಾಜ್ಯಂ ಮಹಾಪ್ರಭುಂ ವೃಂದಾವನ ಗತಂ ಒಂದೇ ಬ್ರಹ್ಮರುದ್ರೇಂದ್ರ ವಂದಿತಂ ಅಂತೇನು ಹೇಳ್ತಾರೆ ಅನ್ನೋದನ್ನ ನಾಳೆ ನೋಡೋಣ ಅಂತ ಹೇಳ್ತಾ ಇವತ್ತಿನ ಉಪನ್ಯಾಸಕ್ಕೆ ಸರ್ವೇಂದ್ರ ಪ್ರೇರಕೇನ ಪ್ರಾಣಪತಿ ನೇರಿತಃ ಯದಮೋಚ ಹಂತೇನ ಪ್ರಿಯತಾಂ ಕಮಲಾನ.